ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರಿಗೆ ಭಕ್ತಿಯಿಂದ ನಮಿಸಿ, ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶ್ರೀಗಳನ್ನು ಭಕ್ತಿಯಿಂದ ಸ್ಮರಿಸಿ, ಶ್ರೀಮಠದ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವಲಿಂಗ ಸ್ವಾಮೀಜಿಯವರಿಗೆ ಭಕ್ತಿಯಿಂದ ನಮಿಸಿ, ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ಮನುಷ್ಯ ತಿಳ್ಕೊಂಡು ಬದುಕಿದ ಅಂದ್ರೆ ಜೀವನ ಸಾರ್ಥಕವಾಗುತ್ತದೆ. ಸಂಘದಲ್ಲಿ ನಾವು ಇರಬೇಕು, ಆವಾಗ ನಾವು ತಿಳ್ಕೊಳ್ಳಿಕ್ಕಾಗ್ತದೆ. ತಿಳಿಯಲಾರದವರ ಜೊತೆಗೆ ಇದ್ದೀವಿ ಅಂದ್ರೆ ನಮ್ಮ ಜೀವನವು ಹಾಳಾಗ್ತದೆ. ಜೀವನದ ಗಳಿಕೆ ಯಾವುದು ಅಂದ್ರೆ ಸರಿಯಾದ ಜ್ಞಾನವೇ ಜೀವನದ ಗಳಿಕೆ. ತಿಳ್ಕೊಳ್ಳಿಲ್ಲ ಅಂದ್ರೆ ಜೀವನ ವ್ಯರ್ಥ. ಹಾಗಾದರೆ ಏನು ತಿಳ್ಕೋಬೇಕು? ಯಾವುದು ಈ ಜಗತ್ತನ್ನು ಸೃಷ್ಟಿ ಮಾಡಿತೆಲ್ಲ ಅದನ್ನು ತಿಳ್ಕೋಬೇಕು. ಯಾವುದು ಈ ಜಗತ್ತನ್ನು ರಕ್ಷಣೆ ಮಾಡ್ತೈತೆಲ್ಲ ಅದನ್ನು ತಿಳ್ಕೋಬೇಕು. ಈ ಜಗತ್ತೆಲ್ಲ ಎಲ್ಲಿ ಹೋಗಿ ವಿಲೀನ ಆಗ್ತೈತೆಲ್ಲ ಅದನ್ನು ತಿಳ್ಕೋಬೇಕು. ನಾವ್ಯಾರೇ ಈ ಜಗತ್ತು ನಿರ್ಮಾಣ ಮಾಡಿದ್ದೀವೇನು? ನಾವ್ಯಾರೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದೀವೇನು? ನಮ್ಮ ಮಾತು ಯಾವುದು ಏನು ಕೇಳ್ತದೆ ಈ ಜಗತ್ತಿನೊಳಗೆ? ಒಂದು ಹುಲ್ಲು ಕಡ್ಡಿ ನಮ್ಮ ಮಾತು ಕೇಳೋದಿಲ್ಲ. ಒಂದು ಹುಲ್ಲು ಕಡ್ಡಿಗೆ ಜೀವ ತುಂಬುವ ಶಕ್ತಿ ನಮಗಿಲ್ಲ. ಒಂದು ಏಕಕೋಶೀಯ ಜೀವಿಗೆ ಹುಟ್ಟಿಸುವಂಥ ಸಾಮರ್ಥ್ಯ ನಮಗಿಲ್ಲ. ಅದನ್ನು ಬದುಕಿಸುವ ಸಾಮರ್ಥ್ಯವೂ ನಮಗಿಲ್ಲ. ಅಂದ ಬಳಿಕ ಮನುಷ್ಯ ಈ ಜಗತ್ತಿನೊಳಗೆ ಎಷ್ಟು ಅಸಮರ್ಥ ಅಂಥೇಳಿ ಗೊತ್ತಾಗ್ತದೆ. ನಮ್ಮ ಕೈಯೊಳಗೆ ಏನದ? ಏನೇನೂ ಇಲ್ಲ. ನಮ್ಮ ಕೈಯಾಗಿರೋದು ಕೇವಲ ಭಕ್ತಿ ಒಂದೇ ನಾವು ಮಾಡಲಿಕ್ಕೆ ಸಾಧ್ಯ. ಉಳುಕಿದ್ದೇನು ನಮ್ಮ ಕೈಯಲ್ಲಿಲ್ಲ. ಹೊಳೆ ತುಂಬಿಸಿದವ್ರು ಯಾರು? ಕೆರೆ ತುಂಬಿಸಿದವ್ರು ಯಾರು? ಮಳೆ ಸುರಿಸೋರು ಯಾರು? ಭೂಮಿ ತಿರುಗಿಸೋರು ಯಾರೋ ಅವರು ದೇವರು. ಆತ ಸರ್ವಶಕ್ತ, ಸರ್ವಾಂತರ್ಯಾಮಿ, ಸರ್ವಾಧಾರ, ಸರ್ವವ್ಯಾಪ್ತ. ಅಂತಹ ಪರಮಾತ್ಮನನ್ನು ಬಿಟ್ಟರೆ ಉಳಿದವರೆಲ್ಲರೂ ಅಸಮರ್ಥರು. ನಮ್ಮ ಸುತ್ತಮುತ್ತಿರುವಂತಹ ಜನ ಹೊರಗಿನ ಪ್ರಪಂಚವನ್ನೇ ನಂಬಿದಂಥವರಿರುವುದರಿಂದಾಗಿ ನಮಗೆ ಅದೇ ರೂಢಿಯಾಗಿಬಿಟ್ಟದು. ನಾವು ಬರೀ ಅದನ್ನೇ ನಂಬ್ಕೋತ ಹೊಂಟು ಬಿಟ್ಟಿದ್ದೀವಿ. ಆದರೆ ಏನು ನಂಬಬೇಕು, ಯಾವುದರ ಮೇಲೆ ಶ್ರದ್ಧೆ ವಿಶ್ವಾಸವನ್ನಿಡಬೇಕು ಅಂದ್ರೆ, ಯಾವುದು ಇಡೀ ವಿಶ್ವವನ್ನೇ ಸಂಚಾಲಿಸ್ತದನೋ ಅಂತಹ ಶಕ್ತಿಯ ಮೇಲೆ ಶ್ರದ್ಧೆಯನ್ನಿಡಬೇಕು. ಯಾವುದು ಇಡೀ ವಿಶ್ವದ ಮಹಾಮೂಲ ಆಧಾರ ಇದೆಯೋ ಅಂತಹ ದೇವರಲ್ಲಿ ಶ್ರದ್ಧೆಯನ್ನಿಡಬೇಕು, ವಿಶ್ವಾಸ ಇಡಬೇಕು. ಯಾಕೆ ಅಂದ್ರೆ ಅಲ್ಲಿ ವಿಶ್ವಾಸವನ್ನಿಟ್ಟಿವಿ, ಶ್ರದ್ಧೆಯನ್ನಿಟ್ಟಿವಿ ಅಂದ್ರೆ ನಮ್ಮ ಜೀವನ ಸುಖಮಯವಾಗಿ ಸಾಗ್ತದ, ದುಃಖ ಆಗಂಗಿಲ್ಲ.
ಏನು ನಂಬಬೇಕು ಅಂತ ಕೇಳಿದ್ರೆ ಯಾವುದನ್ನು ನಂಬಿದ್ರೆ ನಮಗೆ ಮೋಸ ಆಗುವುದಿಲ್ಲಲ್ಲ ಅದನ್ನು ನಂಬಬೇಕು. ರೊಕ್ಕ ನಂಬಿದೀವಿ ಅಂದ್ರೆ ಮೋಸ ಆಗ್ತದೆ. ಯಾಕಂದ್ರೆ ರೊಕ್ಕ ಕಾಯಂ ನಮ್ಮ ಹತ್ರನೇ ಇರಂಗಿಲ್ಲ. ಯಾವಾಗ ಕಳೆದು ಹೊಕ್ಕತಿ ಗೊತ್ತಿಲ್ಲ, ಇನ್ನೊಬ್ಬರ ಪಾಲ ಆಗ್ತದ ಗೊತ್ತಿಲ್ಲ. ವ್ಯಕ್ತಿಗಳನ್ನು ನಂಬಿದೀವಿ ಅಂದ್ರೆ ಯಾವಾಗ ಹೆಂಗೆ ಬದಲಾಗ್ತಾರೆ ಹೇಳಕ್ ಬರಂಗಿಲ್ಲ. ಇಂದ ರಾಮನಿಗೆ ಜೈಕಾರ ಅಂಥೇಳಿ ಜೈಕಾರ ಹೊಡಿತಾರ, ನಾಳೆ ರಾವಣಿಗೆ ಜಯವಾಗಲಿ ಅಂತಂತಾರೆ. ಇಂದ ಧರ್ಮರಾಜನ ಪಕ್ಷದಲ್ಲಿರ್ತಾರ, ನಾಳೆ ನೋಡೋದ್ರೊಳಗೆ ದುರ್ಯೋಧನ ಪಕ್ಷದಾಗಿರ್ತಾರೆ. ಬದಲಾಕೋತ್ ಹೊಕ್ಕಾರ. ಆದ್ದರಿಂದ ವ್ಯಕ್ತಿಗಳ ಮೇಲೂ ಪೂರ್ಣ ವಿಶ್ವಾಸ ಇಡ್ಲಿಕ್ಕೆ ಬರಂಗಿಲ್ಲ. ಅಧಿಕಾರದ ಮೇಲೂ ವಿಶ್ವಾಸ ಇಡ್ಲಾಕ ಬರಂಗಿಲ್ಲ, ಅದು ಖಾಯಂ ಅಲ್ಲ. ಹಾಗಾದ್ರೆ ಯಾವುದರ ಮೇಲೆ ವಿಶ್ವಾಸವನ್ನು ಇಡ್ಲಿಕ್ಕೆ ಬರ್ತದಂದ್ರ ದೇವರ ಮೇಲೆ ಸಂಪೂರ್ಣವಾದ ವಿಶ್ವಾಸವನ್ನು ಇಡ್ಲಿಕ್ಕೆ ಬರ್ತದ. ಬ್ರಹ್ಮಜ್ಞಾನಿಗಳಾದಂಥ ಮಹಾತ್ಮರ ಮೇಲೆ ಸಂಪೂರ್ಣ ವಿಶ್ವಾಸ ಶ್ರದ್ಧೆಯನ್ನು ಇಡ್ಲಿಕ್ಕೆ ಬರ್ತದ. ಯಾಕಂದ್ರೆ ದೇವರು ಎಂದು ಬದಲಾಗವಲ್ಲ, ದೇವ ಸ್ವರೂಪರಾದ ಗುರುಗಳು ಎಂದು ಬದಲಾಗವರಲ್ಲ. ಅದಕ್ಕೆ ಶ್ರದ್ಧಾ ವಿಶ್ವಾಸ ಎಲ್ಲಿಡಬೇಕು? ಗುರುಗಳು ಮತ್ತು ದೇವರಲ್ಲಿ ನಾವು ಸಂಪೂರ್ಣ ಶ್ರದ್ಧೆಯನ್ನು ಇಡಬೇಕು. ಈ ಶ್ರದ್ಧೆಯನ್ನು ಇಟ್ಟಿವಿ ಅಂದ್ರೆ ನಮಗ ದೇವರ ಕೃಪಾ ಆಗ್ತದ, ಗುರುಗಳ ಕೃಪಾ ಆಗ್ತದ. ಈ ವಿಶ್ವದಲ್ಲಿ ಎಲ್ಲಕ್ಕಿಂತ ದೊಡ್ಡ ಕೃಪಾ ಯಾವುದು ಅಂದ್ರೆ ಪರಮಾತ್ಮನ ಕೃಪಾ. ದೇವರ ಕೃಪಾ ಆಯಿತು ಅಂದ್ರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ದೇವರ ಕೃಪಾ ಆಯಿತು ಅಂದ್ರೆ ಅದೇ ಮನುಷ್ಯ ಜಗತ್ತನ್ನು ಆಳಬಹುದು. ದೇವರ ಕೃಪಾ ಆಯಿತು ಅಂದ್ರೆ ಒಬ್ಬ ದೊಡ್ಡ ಮನುಷ್ಯನು ಮಹಾನ್ ವಿದ್ವಾಂಸನಾಗಬಹುದು. ದೇವರ ಕೃಪಾ ಆಯಿತು ಅಂದ್ರೆ ಒಂದು ಹುಲ್ಲು ಕಡ್ಡಿ ಇಡೀ ಜಗತ್ತನ್ನು ಆಳಬಹುದು, ಅಷ್ಟು ಸಾಮರ್ಥ್ಯ ಬರ್ತದ. ಅದು ಎಲ್ಲದ ಅಂದ್ರ ಪರಮಾತ್ಮನ ಕೃಪೆ. ನಾವು ಭಕ್ತಿ ಸರಿಯಾಗಿ ಮಾಡಿದೀವಿ ಅಂದ್ರೆ ದೇವರ ಕೃಪಾ ಆಗ್ತದೆ. ಭಕ್ತಿ ಮಾಡಲಿಲ್ಲ ಅಂದ್ರೆ ಇಲ್ಲ. ನಾವು ನಂಬಿಲ್ಲ ಪೂರ್ಣವಾಗಿ, ಅದಕ್ಕಾಗಿ ನಮ್ಮ ಪರಿಸ್ಥಿತಿ ಹಿಂಗದ. ಡಾಕ್ಟರ್ಗಳನ್ನ ನಂಬುತ್ತೇವೆ ನಾವು. ಎದಕ್ಕ? ಅವ ಔಷಧ ಗುಳಿಗೆ ಕೊಡ್ತಾನ, ನಮಗೆ ಆರಾಮಾಗ್ತದೆ ಅಂತ ನಂಬುತ್ತೀವಿ. ಇನ್ನು ಕೆಲವೊಂದಿಷ್ಟು ಪೇಷಂಟ್ ಇರ್ತಾವು, ಅವ್ರಿಗೆ ಡಾಕ್ಟರ್ ಮೇಲೆ ವಿಶ್ವಾಸ ಇರಂಗಿಲ್ಲ. ಅವ ಬೇಕಾದಂಥ ಗುಳಿಗೆ ಇಂಜೆಕ್ಷನ್ ಕೊಟ್ಟರೆ ಆಗೋದೇನದ ವಿಶ್ವಾಸನೇ ಇಲ್ಲಲ್ಲ. ಮತ್ತು 15 ದಿವಸ ಆದ ಬಳಿಕ ಬಂದು ಭೇಟಿ ಹಾಕಂತಾನ, ಮೊದಲಿನಕ್ಕಿಂತ ಏನೋ ಹೆಚ್ಚಾಗೈತೆ ಅಂತ ಹೇಳ್ತಾನೆ. ಯಾಕ? ಅವ್ರ ಮೇಲೆ ವಿಶ್ವಾಸ ಇಲ್ಲ. ವಿಶ್ವಾಸ ಬೇಕು. ಯಾರ ಮೇಲೆ? ಹೊರಗಿನವ್ರ ಮೇಲೆ ಎಷ್ಟು ಬೇಕೋ ಅಷ್ಟ ಬೇಕು. ದೇವರ ಮೇಲೆ ಪೂರ್ಣ ವಿಶ್ವಾಸವನ್ನು ಇಡಬೇಕು. ಅಲ್ರಿ, ದೇವರ ಮೇಲೆ ಇಡುವುದು, ದೇವರ ಕಾಣಿಸೋದಿಲ್ಲ, ಹೆಂಗೆ ಇಡುವುದು ಅಂತ ನಮ್ಮ ಪ್ರಶ್ನೆ. ಈಗ ಕಾಣಿಸೋದೆಲ್ಲ ಈ ದೇವ್ರನ್ನ ಬಿಟ್ಟು ಬೇರೆ ಏನೈತಿ? ಮಹಾತ್ಮರು ಇದಕ್ಕಿಂತ ಬೇರೆ ದೇವ್ರನ್ನೇನು ಹೇಳಿಲ್ಲ. ಅವರು ಏನು ಹೇಳ್ಯಾರ? ಯಾವುದು ಇಡೀ ವಿಶ್ವದ ತುಂಬಿಕೊಂಡೈತ್ಲ ಅದಕ್ಕ ದೇವರು ಅಂತ ಕರೀತಾರೆ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಯಾವುದು ನಮ್ಮ ಸುತ್ತಮುತ್ತೆಲ್ಲ ತುಂಬಿಕೊಂಡು ನಿಂತೈತ್ಲ ಅದೇ ದೇವರು. ನಾವೇನು ತಿಳ್ಕೊಂಡದೀವಿ? ಬರೇ ಗುಡಿಯಾಗಿರೋದು ಅಷ್ಟ ದೇವರ. ಗುಡಿ ಒಮ್ಮೆ ಚಾವಿ ಹಾಕಿ ಬಂದೀವಿ ಅಂದ್ರೆ ದೇವರಿಗೇನು ಕಾಣಿಸಂಗೆ ಇಲ್ಲ, ನಾವು ಕೆಟ್ಟ ಕೆಲಸ ಮಾಡ್ರೆ ನಡಿತೈತಿ ಅಂತ ತಿಳ್ಕೊಂಡಿದ್ದೀವಿ. ಹಂಗೇನಿಲ್ಲ. ದೇವರು ಅಂದ್ರೆ ಗುಡಿಯಾಗಿರವಲ್ಲ. ದೇವರಂದ್ರೆ ಇಡೀ ವಿಶ್ವದ ತುಂಬಿಕೊಂಡಿರುವ ಶಕ್ತಿಯೇ ದೇವರು. ಅಂತಹ ದೇವರ ಮೇಲೆ ವಿಶ್ವಾಸವನ್ನು ಇಡಬೇಕು. ಅದು ಏನು ಮಾಡ್ತೈತಿ ದೇವರ? ಯಾಕೆ ವಿಶ್ವಾಸ ಇಡಬೇಕು? ದೇವರಂದ್ರೆ ವೈಜ್ಞಾನಿಕ ಭಾಷೆಯಲ್ಲಿ ಒಂದು ವೈಶ್ವಿಕ ಶಕ್ತಿ. ಸರಳ ಭಾಷೆಯಲ್ಲಿ ಹೇಳುವುದಾತಂದ್ರೆ ಒಂದು ನೈಸರ್ಗಿಕ ಶಕ್ತಿ. ನೋಡ್ರಿ, ನಮಗೆ ಯಾರಿಗರೆ ಒಂದು ಅರ್ಧ ಕಿಲೋದ ಕಲ್ಲ ಒಂದು ತಾಸು ಕೈ ಅಳಗಾಡಿಸ್ಲಾರ್ದಂಗೆ ಹಿಂಗೆ ಹಿಡ್ಕೊಂಡು ನಿಂದ್ರಪ್ಪ ಅಂದ್ರೆ
ಕೈ ಎಷ್ಟು ವಜ್ಜಾಗ್ತತಿ, ಸಾಕು ಸಾಕು ಅನಿಸಿಬಿಡ್ತೈತಿ. ಎಷ್ಟೊತ್ತ ಬರೇ 1 kg ಕಲ್ಲ 1 ತಾಸು ಹಿಡ್ಕೊಂಡು ನಿಂದಿರ್ಲಿಕ್ಕಾಗುವುದಿಲ್ಲ. ಅಂದ ಬಳಿಕ ಇಷ್ಟು ದೊಡ್ಡ ಪ್ರಮಾಣದ ಈ ಭೂಮಿ ಆಕಾಶದೊಳಗೆ ತೇಲ್ಕೋತೈತೆ ಅಂದ ಬಳಿಕ ಇದನ್ನು ತೇಲಿಸಿದಂಥ ಶಕ್ತಿ ಯಾವುದೋ ಅದೇ ದೇವರು. ಇಷ್ಟು ದೊಡ್ಡ ಸೂರ್ಯ 10 ಲಕ್ಷಗಟ್ಟಲೆ ಭೂಮಿ ಅಷ್ಟು ದೊಡ್ಡವದಾನ. ಈ ಭೂಮಿಗಳೇನದಾವ್ ಇಂಥವು 10 ಲಕ್ಷ ಕೂಡಿಸಿದಾಗ ಒಬ್ಬ ಸೂರ್ಯ ತಯಾರಾಗ್ತಾನ. ಅಂತ ಸೂರ್ಯನು ಆಕಾಶದೊಳಗೆ ತಿರುಗ್ತಾ ಇದ್ದಾನ, ಸುತ್ತಾ ಇದ್ದಾನ, ತೇಲ್ತಾ ಇದ್ದಾನ. ಅಂದ ಬಳಿಕ ಸೂರ್ಯನ್ ತೇಲಿಸಿದವರು ಯಾರು? ಭೂಮಿಯನ್ನ ಆಕಾಶದಲ್ಲಿ ಸುತ್ತು ಹಂಗ ಮಾಡಿದವರು ಯಾರು? ಆ ಬಳಿಕ ಸಮುದ್ರದ ನೀರನ್ನು ತಂದ ಮಳೆ ಸುರಿಸುವಂತಹ ಶಕ್ತಿ ಯಾವುದು? ಬೀಜ ಬಿತ್ತಿರ್ತೀವಿ, ಆ ಬೀಜ ಮೊಳಕೊಡ್ಯಂಗೆ ಮಾಡವ್ರು ಯಾರು? ಅದನ್ನು ಬೆಳೆಯಂಗೆ ಮಾಡವ್ರು ಯಾರು? ತೆನಿ ಕಾಳ ಎಲ್ಲ ಮಾಡಿ ನಮಗೆ ತಂದ ಮುಟ್ಸವ್ರು ಯಾರು ಅಂದ್ರೆ ಮನುಷ್ಯರು ಯಾರು ಅಲ್ಲ, ದೇವರು ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಬಿತ್ತುದಷ್ಟ ನಮ್ಮ ಕಡೆ ಐತಿ, ಆ ಮೊಳಕೆ ಒಳಗೆ ಕೂತು ಬೆಳೆಸ್ಲಕ್ಕತ್ತೇನು? ನಮಗೆ ಬೀಜದೊಳಗೆ ಕುಂಡ್ರಲಕ್ಕಾಗ್ತತೆ? ಏನೂ ಇಲ್ಲ. ಆದ್ದರಿಂದ ದೇವರಂದ್ರೆ ಯಾರಪ್ಪ? ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರು ಯಾರು? ಅಕ್ಕ ಮಹಾದೇವಿ ಅವರು ಹೇಳ್ತಾರೆ ದೇವರಂದ್ರೆ ಯಾರಂತ ಹೇಳಿ. ದೇವರಂದ್ರೆ ಯಾರಪ್ಪ? ಈಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರ ನೆರೆದವರು ಯಾರು? ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರ ನೆರೆದವರು ಯಾರು? ಕಳವೆ ರಾಜಾನ್ನ ಶಾಲ್ಯಾನಕ್ಕೆ ಓಗರದ ಉದಕವ ನೆರೆದವರು ಯಾರು? ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕವ ನೆರೆದವರು ಯಾರು? ಹೇಳ್ತಾರವರು. ಈಗ ನಮ್ಮ ಹೊಲದಾಗ ತೆಂಗಿನ ಮರ ಇರ್ತತಿ, ಮಾವಿಂದ ಇರ್ತತಿ, ಹುಣಸಿ ಮರ ಇರ್ತತಿ, ಅಲ್ಲೇ ಒಂದು ಸಂಪಿಗೆ ಹೂವಿನ ಕಂಟೆ ಇರ್ತತಿ, ಮುಂದೆ ಮಲ್ಲಿಗೆ ಹೂವಿಂದ ಇರ್ತತಿ, ಆ ಬಳಿಕ ಒಂದು ಗೆಣಸಿನ ಇದನ್ನಿರ್ತತಿ, ಗಜ್ರ ಇರ್ತತಿ, ಸೌತಿಕಾಯಿ, ಬೇಕಾದಂಥ ಎಲ್ಲ ತರಕಾರಿ, ಹಣ್ಣು ಹಂಪಲ ಹೂ ಎಲ್ಲ ಇರ್ತಾವ. ನಾವು ಅದಕ್ಕೆ ನೀರು ಬೇರೆ ಬೇರೆ ತಂದು ಹಾಕ್ತೀವೇನು? ಇಲ್ರಿ, ಇದು ಹುಣಸಿನ ಗಿಡ ಐತಿ, ಇದಕ್ಕೆ ಹುಳಿ ನೀರು ಹಾಕೋನು ಅಂತ ಯಾರೇ ಹುಣಸಿ ಗಿಡಕ್ಕೆ ಹುಳಿ ನೀರು ಹಾಕ್ಯಾರೆ? ಇಲ್ರಿ, ಹೊಲ್ದಾಗ ಕಬ್ಬು ಹಚ್ಚಿದೀವಿ, ಅದಕ್ಕೆ ಕಬ್ಬಿಗೆ ಸಿಹಿ ನೀರು ತಂದು ಹಾಕೋನು ಯಾರೇ ಸಿಹಿ ನೀರು ಹಾಕ್ಯಾರೇನು? ಮಲ್ಲಿಗೆ ಕಂಟೈತೆ ಅಂತ ತಿಳ್ಕೊಂಡೆ ಯಾರೇ ವಾಸ ಬರುವಂತ ಸುವಾಸನೆಯುಕ್ತ ನೀರು ಹಾಕ್ಯಾರೇನು? ಭತ್ತದ್ದೈತೆ ಅಂತ ತಿಳ್ಕೊಂಡು ಭತ್ತದ ಗದ್ದೆಗೆ ಯಾರೇ ಒಗರ್ ನೀರು ಬಿಟ್ಟಾರೇನು? ಏನೂ ಇಲ್ಲ. ಒಂದ ನೀರು ಹಾಸ್ತಾನ ರೈತ, ಎಲ್ಲ ಒಂದ ಒಡ್ಡಿಗೆ ಇರ್ತಾವೆವು, ಒಂದ ಹೊಲದಾಗ ಇರ್ತಾವು, ಅದ ಮಣ್ಣಿನಾಗಿರ್ತಾವು. ಆದ್ರ ಮಾವಿನ ಹಣ್ಣಿನ ರುಚಿ ಬ್ಯಾರೆ, ಹುಣಸಿ ಹಣ್ಣಿನ ರುಚಿ ಬ್ಯಾರೆ, ಆ ಬಳಿಕ ತೆಂಗಿನಕಾಯಿಯ ರುಚಿ ಬ್ಯಾರೆ, ಅದರೊಳಗಿನ ನೀರು ಬ್ಯಾರೆ, ಕಬ್ಬ ಬ್ಯಾರೆ. ಹಿಂಗೆ ಎಲ್ಲ ಬೇರೆ ಬೇರೆ ಪ್ರಕಾರದುವೆ ತಯಾರಾದುವೆ ಹೊರತು ಎಲ್ಲ ಒಂದ ರೀತಿ ಆಗಲಿಲ್ಲ. ನೀರೇನು ಬೇರೆ ಬೇರೆ ಹಾಕಿಲ್ಲ, ಮತ್ತು ನೀರು ಒಂದ ಹಾಸ್ಯಾನ್ ರೈತ. ಅದ ಕೊಡದಾನ ನೀರ ತೆಂಗಿನ ಮರಕ್ಕೆ ಹಾಕ್ಯಾನ, ಅದು ಎಳ್ನೀರ್ ಆತ. ಅದ ನೀರು ಹೋದ ಕಬ್ಬಿಗೆ ಹಾಸಿದ, ಅದು ಬೆಲ್ಲಾಗಿ ತಯಾರಾತ. ಅದನ್ನ ನೀರು ಹೋದ ಮಲ್ಲಿಗೆ ಕಂಟಿಗೆ ಹಾಕಿದ, ಅದು ಸುವಾಸನೆಯುಕ್ತವಾದ ಹೂ ಕೊಟ್ಟಿತು. ಅದೇ ನೀರನ್ನು ಓದು ಗೆಣಸಿನ ಬಳ್ಳಿಗೆ ಹಾಯಿಸಿದ, ಅದೊಂದು ಗೆಣಸಿ ಕಾಯಿ ತಯಾರಾತ. ಇದನ್ನೆಲ್ಲ ಮಾಡಿದವರು ಯಾರು? ವಿಚಾರ ಮಾಡ್ಬೇಕು ನಾವೆಲ್ಲ. ಸಹಜ ಎಲ್ಲವೂ ಕೂಡ ಬರ್ತಾವಂದ್ರ ಎಲ್ಲಿಂದ ಬರ್ತಾವು, ಹೆಂಗೆ ಬರ್ತಾವು, ಇದನ್ನೆಲ್ಲ ಮಾಡವ್ರು ಯಾರು ಅಂತ ವಿಚಾರ ಮಾಡ್ಬೇಕು. ನಾವೇನ್ರಿ ಮಾಡಿದೀವನು? ನಮಗ ಒಂದು ಹುಲ್ಲು ಕಡ್ಡಿನ ತಯಾರು ಮಾಡ್ಲಾಕ ಬರೋದಿಲ್ಲ ಅಂದ ಬಳಕ ಗೆಣಸು ಮಾಡ್ಲಾಕ ಬರಂಗಿಲ್ಲ, ಹುಣಸಿ ಹಣ್ಣು ಮಾಡ್ಲಾಕ ಬರಂಗಿಲ್ಲ, ಮಾವಿನ ಹಣ್ಣು ತಯಾರು ಮಾಡ್ಲಾಕ ಬರಂಗಿಲ್ಲ. ಬರ್ತತೆ?
ಒಬ್ಬರೇ ವಿಜ್ಞಾನಿ ಹುಟ್ಟ್ಯಾನ, ಹೊಳ್ಳಿ ಅಂಥ ಮಾವಿನ ಹಣ್ಣಿನಂತ ಇನ್ನೊಂದು ಮಾವಿನ ಹಣ್ಣು ತಯಾರು ಮಾಡೋ. ಇಷ್ಟೆಲ್ಲ ಇವತ್ತು 21ನೇ ಶತಮಾನದಾಗ ಇದೀವಿ. 5G 6G ಇಂಟರ್ನೆಟ್ ಬಂದೈತಿ, AI ಟೆಕ್ನಾಲಜಿ ಬಂದದ, ChatGPT ಬಂದದ. ಇಷ್ಟೆಲ್ಲ ಬಂದರೂ ಕೂಡ ಒಬ್ಬ ವಿಜ್ಞಾನಿಗೂ ಮಾವಿನ ಹಣ್ಣು ಹೆಂಗೈತ್ಲ ಅಂಥ ಒಂದು ಹಣ್ಣು ತಯಾರು ಮಾಡ್ಲಕ್ಕಾಗಿಲ್ಲ ಇಲ್ಲಿ ತಕ್ಕ. ಅದು ಹೆಂಗಿರ್ತೈತಿ? ಮೊದಲ ಹುಳಿ ಆಗಿರ್ತೈತಿ. ಆ ಬಳಿಕ 2-3 ತಿಂಗಳಾದ ಬಳಿಕ ಇಡೀ ಹಣ್ಣಿನ ರಾಜ ಅಂತ ಕರೆಸ್ಕೊಳ್ತೈತಿ. ಅದು ಅಷ್ಟು ರುಚಿ ಆಗ್ತದ ಮಾವಿನ ಹಣ್ಣು. ಯಾರು ತಯಾರು ಮಾಡಿದ್ರಪ್ಪ? ನಮಗೆ ಹುಳಿ ಮಾಡಿದೆವು ಅಂದ್ರೆ ಸಿಹಿ ಮಾಡ್ಲಕ್ಕ ಆಗೋದೇ ಇಲ್ಲ. ಸಿಹಿ ಮಾಡಿದೆವು ಅಂದ್ರೆ ಅದನ್ನು ಹುಳಿ ಮಾಡ್ಲಕ್ಕ ಬರಂಗಿಲ್ಲ. ಒಂದ ಕಡಗಾಯಿ ಓದ ಪುಟ್ಟಿಕಾಯಿ ದೇವರಷ್ಟ ಮಾಡ್ಲಕ್ಕ ಸಾಧ್ಯ ಐತಿ, ನಮ್ಮಿಂದ ಸಾಧ್ಯ ಇಲ್ಲದು ಐತೇನ್? ಆದ್ದರಿಂದ ಇದನ್ನ ಎಲ್ಲ ಯಾರು ಮಾಡ್ಯಾರಲ್ಲ ಅವಾಗ ಯಾರತ್ ಕರೀತಾರ? ದೇವರು ಅಂತ ಕರೀತಾರೆ. ಇದೆಲ್ಲ ಮನುಷ್ಯ ಮಾಡಿದ್ದಲ್ಲ. ಎತ್ತುಗೋಳು ಮಾಡಿದವ ದೇವರು, ಜ್ವಾಳದ ಬೀಜ ಮಾಡಿದವ ದೇವರು, ಮಣ್ಣು ತಯಾರು ಮಾಡಿದವ ಅವನ, ಗಾಳಿ ಬಿಸಿಲ ತಯಾರು ಮಾಡಿದವ ಅವನ, ಆ ಬಳಿಕ ಅದನ್ನು ಬೆಳೆಯುವಂಗ ಮಾಡವ ಅವನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ಈ ಜಗತ್ತಂದ್ರೆ ಏನಪ್ಪಾ? ಇದು ಪರಮಾತ್ಮ ಕೊಟ್ಟಂತಹ ದಾನ. ಇದು ಈ ಭೂಮಿಯನ್ನು ಸೃಷ್ಟಿ ಮಾಡಿದವ ಯಾರು? ಇಳೆ ಅಂದ್ರೆ ಭೂಮಿ, ಪೃಥ್ವಿ, ಧರಿತ್ರಿ, ಧರಣಿ. ಈ ಧರಣಿ ಮಂಡಲವನ್ನು ಸೃಷ್ಟಿ ಮಾಡಿದವ ಯಾರು? ಅವ ದೇವರ. ಅವ ಇದನ್ನು ಕೊಟ್ಟಾನ, ದೇವರ ದಾನ ಇದು ಭೂಮಿ. ನಾವೆಲ್ಲ ಕಾಗದ ಪತ್ರದಾಗ ಒಬ್ಬರ ಹೆಸರು ದೇವ್ರದ್ದು ಹಚ್ಚಿದೀವ. ಏನಂತ ಹಚ್ಚಿದೀವಿ? ಎಲ್ಲ ನಿಂಗಪ್ಪ, ಕಲ್ಲಪ್ಪ, ಮಲ್ಲಪ್ಪ, ಬಿರಾದಾರ್. ಅವನ ಹೆಸರಲ್ಲಿ ಎಟ್ಟಪ್ಪ? 50 ಎಕರೆ ಹೊಲ. ಎಲ್ಲೈತಿ? ಗೂಗೋಡದಾಗ ಐತಿ. ಇವ ಆದ ನಂತರ ವಾರಸದಾರ ಯಾರಪ್ಪ? ಅವಾಗೂ ದೇವ್ರ ಹೆಸರು ಹಚ್ಚಲಿಲ್ಲ. ವಾರಸ ಯಾರಿಗೆ ಮಾಡ್ತೀರಿ? ಮಕ್ಕಳಿಗೆ ಮಾಡ್ತೀರಿ. ಮಕ್ಕಳು ಇರಲಿಲ್ಲ ಅಂದ್ರೆ ದತ್ತಕ್ಕೆ ತಗೋತೀರಿ. ಅವರು ಇರಲಿಲ್ಲ ಅಂದ್ರೆ ಮತ್ತು ತಂಗಿ ಮಕ್ಕಳು, ಅಕ್ಕನ ಮಕ್ಕಳು, ಎಲ್ಲರೇ ಒಟ್ಟು ಶೇಪ್ ಹಚ್ಚಿ ವಾರಸ ಯಾರಿಗೆ ಮಾಡ್ತೀರಿ ಅಂತ ಕೇಳಿದ್ರೆ ನಿಮ್ಮ ಸಂಬಂಧಿಕರಿಗೆ ಮಾಡ್ತೀರಿ ಹೊರತು ಇದನ್ನು ಕರೆ ತಯಾರು ಮಾಡಿದ ದೇವರ ಹೆಸರಲ್ಲಿ ಒಬ್ಬರೇ ಬರದಾನ. ತಿಳುವಳಿಕೆನೇ ಇಲ್ಲಲ್ಲ ಮಾಡೋದೇನದ. ನಾವೇನು ತಿಳ್ಕೊಂಡಿದೀವಿ? ಇದು 10 ಎಕರೆ ಗಳಿಸಿದಾವ, ನಮ್ಮ ಮುತ್ಯ ತಿಳ್ಕೊಂಡಿದೀವಿ. ಮುತ್ಯ ಏನು ಗಳಿಸ್ತಾನ? ಒಂದು ಮುಟ್ಟಿಗೆ ಮಣ್ಣು ತಯಾರು ಮಾಡ್ಲಕ್ಕೆ ಬರುದಿಲ್ಲ ಅವನಿಗೆ. ಮುತ್ಯಾನ ಜಮೀನಲ್ಲಿದು ಆಯಿ ಜಮೀನಲ್ಲ, ಅಪ್ಪನ ಜಮೀನಲ್ಲ, ಪರಮಾತ್ಮ ಸೃಷ್ಟಿ ಮಾಡಿದಂಥ ಜಗತ್ತು ಅಂತ ಹೇಳ್ಬೇಕು ನಾವು. ಯಾರು ತಯಾರು ಮಾಡ್ಯಾರ ಇದನ್ನ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಬರೇ ಮಣ್ಣಷ್ಟ ತಯಾರು ಮಾಡಿ ದೇವರು ಬಿಟ್ಟಿದ್ದ ಅಂದ್ರ ಮುಂದೆ ಬೆಳೆ ಅವ್ರು ಯಾರು? ಮಣ್ಣು ಒಂದೈತಿ. ನೀವು 1000 ಪ್ರಕಾರದ ಬೀಜ ಹಾಕಿದ್ರೆ 1000 ಪ್ರಕಾರದ ಬೆಳೆವ ಯಾರು ಅಂತ ಕೇಳಿದ್ರೆ ದೇವರು. ನಮಗೆ ಬೆಳಿಲಕ್ಕಾಗ್ತತೇನು? ನೀವು ಗೋಧಿ ಹಾಕಿದ್ರೆ ಗೋಧಿನ ಬರ್ತೈತಿ, ಜ್ವಾಳ ಬರಂಗಿಲ್ಲ. ಜ್ವಾಳದ ಕಾಳು ಹಾಕಿದ್ರೆ ಜ್ವಾಳ ಬರ್ತೈತಿ, ಗೋಧಿ ಬರಂಗಿಲ್ಲ. ಹಿಂಗ ನೀವು 1,00,000 ಪ್ರಕಾರದ ಬೀಜಗಳನ್ನು ಹಾಕಿದ್ರು ಎಲ್ಲಾ ಪ್ರಕಾರದ ಬೆಳೆಗಳನ್ನು ಬೆಳೆಯುವಂತ ಈ ಭೂಮಿ ಏನೈತ್ಲ, ಈ ಭೂಮಿ ಪರಮಾತ್ಮನ ದಾನ. ಇಷ್ಟೆಲ್ಲ ಹೊಲಸಾಗಿ ಬೆಳೆಯುವಂಥ ಬೆಳೆಗಳೆಲ್ಲವೂ ದೇವರು ಕೊಟ್ಟಂಥ ದಾನ. ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಹಗಲ ರಾತ್ರಿ ಎನ್ನದೆ ಸಣ್ಣ ಮಗು ಒಮ್ಮೆ ಹುಟ್ಟಿತು, ಹುಟ್ಟುಕಿತ್ತ ಮೊದಲಿನಿಂದ ಒಮ್ಮೆ ಏನು ಉಸಿರಾಟ ಪ್ರಾರಂಭ ಮಾಡ್ತೈತಿ, ಕೊನೆಯ ಉಸಿರು ಎಳೆದ ಮುತ್ಯಾಗಿ ಸಾಯ್ತಾನಲ್ಲ, ಅಲ್ಲಿ ತಕ ಇವನು ಜೀವಂತಿಟ್ಟದ್ಯಾವುದು? ಪ್ರಾಣವಾಯು, ಗಾಳಿ. ಆ ಗಾಳಿನ ಇಲ್ಲ ಅಂದ್ರೆ ನಾವು ಯಾರೂ ಬದುಕಂಗೇ ಇಲ್ಲ. ಈ ಗಾಳಿ ಕೊಟ್ಟವ ಯಾರಪ್ಪ? ನಮಗೇನಾಗ್ಯದ ಅಂದ್ರೆ ಪುಕ್ಕಟೆಯಾಗಿ ಎಲ್ಲ ಸಿಕ್ಕತ್ಲ, ಅದರ ಮಹತ್ವ ಗೊತ್ತಿಲ್ಲ. ಕೊರೋನಾದಾಗ ಗಾಳಿ ಕೊಂಡು ತಗೋದ್ರು ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಆಕ್ಸಿಜನ್ ಕೊಂಡು ತಗೊಂಡು ತಾಸಿಗೆ 10,000 20,000 ಬಿಲ್.
ಆದರೆ ಪರಮಾತ್ಮ ಹುಟ್ಟಿನಿಂದ ಸಾವಿನವರೆಗೆ ಶುದ್ಧ ಗಾಳಿಯನ್ನು ಕೊಡ್ತಾನಂದ ಬಳಕಿದ ದೇವರ ದಾನ ಅಲ್ಲೇನು. ಸುತ್ತಿ ಹರಿಯುವ ಸಾಗರವೆಲ್ಲ ನಿಮ್ಮ ದಾನ. ಇಲ್ಲಿ ಗೂಗುವಾಡ ಐತಿ, ಇಲ್ಲಿದಿಂದ 600 ಕಿಲೋಮೀಟರ್ ಮ್ಯಾಲ ಸಮುದ್ರ ಐತಿ. ಆ ಸಮುದ್ರದೊಳಗಿರುವಂಥ ನೀರು ಕಾಯಿಸಿದವ್ರು ಯಾರು? ಅದನ್ನು ಮೋಡ ಮಾಡಿದವ್ರು ಯಾರು? ಆ ಮೋಡವನ್ನು ತೇಲ್ಸ್ಕೋ ತಂದವ್ರು ಯಾರು? ಗೂಗುವಾಡದ ಮ್ಯಾಲ ಸುರಿಸಿದವ್ರು ಯಾರಲ್ಲ ಅವರಿಗೆ ದೇವರು ಅಂತ ಕರೀತಾರೆ. ನಾವ್ಯಾರೇ ಮಾಡ್ಲಕ್ಕಾಕತ್ತೇನೆ ಇದನ್ನು? ಪೈಪ್ಲೈನ್ ಮಾಡ್ಕೊಂಡು ಬರ್ಬೇಕಂದ್ರೆ ಸಮುದ್ರದಿಂದ ಎಂದ್ರೆ ಸಾಧ್ಯ ಐತೇನು? ಸಮುದ್ರದ ನೀರ ನಾವು ಕುಡ್ಯಾಂಗ ಮಾಡ್ಲಕ್ಕ ನಮಗೆ ಯಾರಿಗಾರೆ ಆಕತ್ತೇನೆ? ಎಷ್ಟು ಖರ್ಚು ಆಕತ್ತೆ ಅದಕ್ಕೆ? ಆದರೆ ಏನು ₹1 ಖರ್ಚಿರ್ಲಾರ್ದಂಗೆ ಇಷ್ಟೆಲ್ಲ ಮಾಡಿದ ಶಕ್ತಿ ಯಾವುದೈತ್ಲ ಅದೇ ದೇವರು. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ಎತ್ತುಗಳನ್ನ ತಯಾರು ಮಾಡಿದವ್ರು ಯಾರಪ್ಪ? ಆ ಬಳಿಕ ಆ ಬೀಜಗಳನ್ನು ತಯಾರು ಮಾಡಿದವರು ಯಾರು? ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನು ಏನೆಂಬ ಹೇಳ ರಾಮನಾಥ. ಇಷ್ಟೆಲ್ಲ ನಿಮ್ಮ ದಾನ ಉಂಡು. ನಿಮ್ಮ ದಾನ ಅಂದ್ರೆ ಪರಮಾತ್ಮನ ದಾನ ಇದೆಲ್ಲವೂ. ನಾವು ಮನೆ ಕಟ್ಟಿದೀವಿ ಅಂದ್ರೆ ಮನೆ ನಮ್ಮದಲ್ಲ. ಅದು ಕಲ್ಲು ಯಾರು ಮಾಡಿದ್ರಪ್ಪ? ಮಣ್ಣು ಯಾರದು? ಸಿಮೆಂಟ್ ಯಾರದು? ಪರಿಷಿ ತಯಾರು ಮಾಡಿದವರು ಯಾರು? ಇದಕ್ಕೆ ಆಧಾರವಾಗಿರುವಂಥ ಭೂಮಿ ಯಾರದು? ಅವಕಾಶ ಕೊಟ್ಟ ಆಕಾಶ ನಿರ್ಮಾಣ ಮಾಡಿದವರು ಯಾರು? ಆದ್ದರಿಂದ ನಾನ ಮಾಡೇನಿ ಅಂತ ಎಲ್ಲಿ ಹೇಳಕ್ ಹೋಗಬೇಡ. ಇದನ್ನೆಲ್ಲ ಮಾಡಿದ್ದು ದೇವಶಕ್ತಿ ಮಾಡಿದ. ನಿಮ್ಮ ದಾನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳು ಒತ್ತು ಬೇದರ ರಾಮ. ಇವರು ಜೇಡರ ದಾಸಿಮಯ್ಯನವ್ರು ನಮಗೆಲ್ಲ. ಈ ನಾಯಿ ಕುನ್ನಿಗಳು ಬಗಳ್ಕೋ ತಿರುಗಾಡದಿರ್ತಾವ ಊರಾಗ. ಹಂಗೆ ನಾವೆಲ್ಲ ನಾಯಿ ಕುನ್ನಿದ್ದಂಗೆ. ಹೊಟ್ಟಿನ ಬಣಿವೆ ಮೇಲೆ ಕೂತಿತ್ತದೊಂದು ನಾಯಿ ಕುನ್ನಿ. ಎಲ್ಲಿ? ಜೋಳದ ಹೊಟ್ಟ, ಗೋಧಿ ಹೊಟ್ಟ, ಕಡ್ಲಿ ಹೊಟ್ಟ ಮಾಡಿ ಹೊಟ್ಟತಿರ್ಲ ದನಗಳಿಗೆ ಅಂತ ಹೇಳಿ ಅದರ ಮೇಲೆ ಕೂತಿತ್ತದ ಡಿಗ್ಗಿನ ಮೇಲೆ ಏರಿ. ಆಕಳ ಎಮ್ಮೆ ಹೊಟ್ಟು ತಿನ್ಬೇಕತ್ ಬರು, ಇದು ಬಗಳ್ಕೋತ ಅಲ್ಲಿಂದ ಬಗಳ್ಕೋತ ನಿಂತು ಬಿಡುದು. ಅವಕ್ಕೂ ತಿನ್ನಗುಡ್ಲಿಲ್ಲ, ತಾನೂ ತಿನ್ಲಿಲ್ಲ. ಹಂಗ ನಾವೆಲ್ಲ ಏನಾಗಿದ್ದೀವಿ ಅಂದ್ರ ಇದೆಲ್ಲ ದೇವರದು ಅತ್ತ ಮರೆತು ನಂದ ನಂದ ಅತ್ತ ನಾವು ತಿನ್ನಲಿಲ್ಲ, ಮಂದಿಗೆ ತಿನ್ನಗುಡ್ಲಿಲ್ಲ. ಬರೇ ಅಹಂಕಾರದಿಂದ ಮೆರದ ಜಗತ್ತಿನಲ್ಲಿ ಮಣ್ಣಿನಲ್ಲಿ ಮಣ್ಣಾಗಿ ಹೋದಲ್ಲ ಇವಾಗ ನಾಯಿ ಕುನ್ನಿ ಅಂತ ಕರೀತಾರೆ. ಎಲ್ಲ ನಾವು ಮಾಡ್ತೀವಿ ತಿಳ್ಕೊಂಡದೀವಿ ನಾವು. ನಮ್ಮ ಕಡೆ ಏನದ? ಉಂಡಾಹಾರ ಪಚನ ಮಾಡೋರು ನಾವಲ್ಲ, ಜಠರಾಗ್ನಿ ಪಚನ ಮಾಡ್ತದೆ. ಅದನ್ನ ರಕ್ತ ಮಾಡ್ಲಕ್ ನಮಗೆ ಬರ್ತೈತೇನು? ರಕ್ತ ಇದ್ದದ್ದನ್ನು ಶಕ್ತಿ ಮಾಡ್ಲಕ್ ನಮಗೆ ಬರ್ತೈತೇನು? ಇದನ್ನೆಲ್ಲ ಮಾಡವ್ರು ಯಾರಪ್ಪ ಅಂದ್ರೆ ದೇವರ ದಾನ ಅಂತ ಗಟ್ಟಿಯಾಗಿ ನಂಬಿದ ಅಂದ್ರೆ ಅದಕ್ಕೆ ಶ್ರದ್ಧಾ ಭಕ್ತಿ ಅಂತ ಕರೀತಾರೆ. ನಂಬಬೇಕು ಸರಿಯಾಗಿ. ನಮಗ ರೊಕ್ಕದ ಮ್ಯಾಲ ಎಷ್ಟು ನಂಬಿಕೆ ಐತ್ಲಿ ಅಷ್ಟು ದೇವರ ಮ್ಯಾಲ ನಂಬಿಕೆ ಇಲ್ಲ. ಪ್ರಪಂಚದ ಮೇಲೆ ಎಷ್ಟು ವಿಶ್ವಾಸ ಐತ್ಲೆ ಅಷ್ಟು ಪರಮಾರ್ಥದ ಮೇಲೆ ವಿಶ್ವಾಸ ಇಲ್ಲ. ಹೊರಗೆ ಕಣ್ಣಿಗೆ ಕಾಣೋದ್ರ ಮೇಲೆ ಎಷ್ಟು ವಿಶ್ವಾಸ ಐತ್ಲ ಅಷ್ಟು ಕಣ್ಣಿಗೆ ಕಾಣಲಾರದಂಥ ನಮ್ಮ ಒಳಗ ಇರುವ ದೇವರ ಮೇಲೆ ವಿಶ್ವಾಸ ಇಲ್ಲ. ಅಂದ ಬಳಕ ಅಧ್ಯಾತ್ಮ ತಿಳಿಯೋದು ಹೆಂಗ? ಇದಕ್ಕೆಲ್ಲ ಕಾರಣ ಏನಂತ ಕೇಳಿದ್ರೆ, ಯಾಕೆ ನಮಗೆ ಅಧ್ಯಾತ್ಮ ತಿಳಿಯಂಗಿಲ್ಲ? ಕಾರಣಗಳು ಭಾಳದಾವ. ಅದರಲ್ಲಿ ನಮ್ಮ ಮನಸ್ಸ ಸ್ವಚ್ಛಿತ್ತು ಅಂದ್ರೆ ನಾವು ಪರಮಾತ್ಮನ ಭಕ್ತಿ ಮಾಡ್ತೀವಿ. ಮನಸ್ಸ ಹೊಲಸಿತ್ತು ಅಂದ್ರೆ ಭಕ್ತಿ ಹೆಂಗ್ ಮಾಡ್ಲಕ್ ಬರ್ತೈತಿ? ಈಗ ಸಣ್ಣ ಹುಡುಗರು ಇರ್ತಾವಲ್ಲ, ಸಣ್ಣ ಮಕ್ಕಳು, ಆ ಮಕ್ಕಳಿಗೆ ಸ್ವಚ್ಛ ಮನಸ್ಸಿರ್ತೈತಿ. ಅವರು ನೀವು ಯಾವ ಜಾತಿ ಅವ್ರತ್ ನೋಡಂಗಿಲ್ಲ, ನೀವು ಯಾವ ಕುಲದವ್ರತ್ ನೋಡಂಗಿಲ್ಲ, ನಮ್ಮವ್ರತ್ ನೋಡಂಗಿಲ್ಲ, ಮಂದಿ ಅವ್ರತ್ ನೋಡಂಗಿಲ್ಲ. ಅವು ಎಲ್ಲರೂ ಬಂದ್ರೆ ನಗ್ತಾವು. ಆ ಬಳಿಕ ಎಲ್ಲರಿಗೂ ಸಮಾನವಾಗಿ ನೋಡ್ತಾವು, ಭೇದ ಭಾವನಾನ ಮಾಡಂಗಿಲ್ಲ.
ಅದಕ್ಕೆ ಸಣ್ಣ ಮಕ್ಕಳಿಗೆ ಏನಂತ ಕರೀತಾರ, ದೇವ್ರಿದ್ದಂಗ ಅಂತ ಕರೀತಾರ. ಯಾಕ? ಅಷ್ಟತ್ರ ಮನಸ್ಸು ಸ್ವಚ್ಛ ಇರ್ತೈತಿ. ನಮ್ಮ ಹೆಂಗ ಇವ್ ಬಂದಂದ್ರೆ ಇವ ಯಾರ ಪೈಕಿ ಅದಾನ, ಮನುಷ್ಯರ ಪೈಕಿ ಅತ್ ನೋಡಂಗೇ ಇಲ್ಲ ನಾವು. ಯಾರ ಪೈಕಿ ಅತ್ ನೋಡ್ತೀವಿ? ಇವ ಏನು ಲಿಂಗಾಯತರ ಪೈಕಿ ಅದಾನೋ ಏನು ಮತ್ತಾರ ಪೈಕಿ ಅದಾನಿವ ಅಂತ ನೋಡ್ತೀವಿ ನಾವು. ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನಮಗೆ ರೂಢಿ ಏನಾಗೈತೆ ಅಂದ್ರೆ ಜಾತಿ ಕೇಳೋದೊಂದು ರೂಢಿನ ಆಗಿಬಿಟ್ಟೈತಿ. ಮೊದಲ ನಿಮ್ದು ಯಾವ ಊರು ಅಂತ ಕೇಳ್ತೀವಿ, ಕೇಳಿ ಊರು ಕೇಳೋದೇನು ತಪ್ಪಲ್ಲ, ಕೇಳ್ಬೇಕು. ಎರಡನೇ ಪ್ರಶ್ನೆ ಏನು ಕೇಳ್ತೀವಿ? ಆ ಊರಾಗ ನೀವು ಯಾರ ಪೈಕಿರಿ ಅಂತ ಕೇಳ್ತೀವಿ. ಚಾಲೋನ ನಮ್ಮದು ಜಾತಿ ಕೇಳಕ್. ಜಾತಿ ಕೇಳಾರ್ದ ಮಾತಾಡ್ಲಾಕ ನಮಗೆ ಬರಂಗೇ ಇಲ್ಲ ಅಂದ ಬಳಕ ನಾವು ಹೆಂಗೆ ಅಧ್ಯಾತ್ಮದ ದಾರಿ ಹಿಡಿತೀವಿ? ದೇವ್ರ ಹೆಂಗೆ ಕಾಣವು ನಮಗಿನ್ನ? ನೋಡ್ರಿ, ಜಾತಿ ಅಂದ್ರೆ ಎದಕ್ಕೆ ಕರೀತಾರ? ಅದು ಒಂದು ಬೇರೆ ವರ್ಗ. ಈಗ ಮಂಗ್ಯಾಗೊಳ್ದ ಒಂದು ಜಾತಿ ಐತಿ, ನಾವು ಮಂಗ್ಯ ಇದ್ದಂಗೆ ಅದೀವನು, ಬೇರೆನೇ ಅದೀವು ನಾವು. ಅದಕ್ಕೆ ನಮಗೆ ಮನುಷ್ಯ ಜಾತಿ ಅಂತ ಕರೀತಾರ, ಅವುಗಳಿಗೆ ಮಂಗಗಳ ಜಾತಿ ಅಂತ ಕರೀತಾರೆ. ಕರಡಿ ಒಂದು ರೀತಿ ಬೇರೆ ಅದಾವು, ಆನೆ ಒಂದು ರೀತಿ ಬೇರೆ ಅದಾವು, ಆಡು ಬೇರೆ ಅದಾವು, ಆಕಳು ಬೇರೆ ಅದಾವು, ಎತ್ತ, ಇವೆಲ್ಲ ಬೇರೆ ಬೇರೆ ಜಾತಿಗಳು. ಜಾತಿ ಅಂದ್ರೆ ಇದಕ್ಕೆ ಒಂದೊಂದು ಪ್ರಕಾರದ ರಚನೆ ಐತೆಲ್ಲ, ಅವುಗಳಿಗೆ ಜಾತಿ ಅಂತ ಕರೀತಾರೆ. ನಮಗೇನು ಬೇರೆ ಬೇರೆ ಅದಾವನ? ಮತ್ ಎಲ್ಲರಿಗೂ ಎಡ್ಡ ಕಣ್ಣ, ಎಡ್ಡ ಕಿವಿ, ಎರಡ ಕೈಯ, ಅಟ್ಟ ಶರೀರ. ಅವರು ರೊಟ್ಟಿನ ತಿಂತಾರ, ನಾವು ರೊಟ್ಟಿನ ತಿಂತೀವಿ. ಅವರು ಮಕ್ಕೋತಾರ, ನಾವು ಮಕ್ಕೋತೀವಿ. ಎಲ್ಲ ಬರೋಬ್ಬರಿ ಇದ್ರೂ ಅವೊಬ್ಬ ಬೇರೆ ಆದ, ಇವೊಬ್ಬ ಬೇರೆ ಆದ. ಜಾತಿ ಅನ್ನೋದನ್ನ ಜ್ಞಾನಿಗಳ ಸೃಷ್ಟಿ ಮಾಡಿಲ್ಲ, ಅಜ್ಞಾನಿಗಳು, ಹುಚ್ಚರು, ಭ್ರಷ್ಟರು ಸೃಷ್ಟಿ ಮಾಡಿದ್ದದು. ಆದರೆ ಇವತ್ತು ನಾವೆಲ್ಲ ಜಾತಿ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದೆ. ಒಬ್ಬರೇ ಸ್ವತಂತ್ರವಾಗಿ ಇವ ಏನೂ ಜಾತ್ಯವಲ್ಲಪ್ಪ, ಇವೊಬ್ಬ ಮನುಷ್ಯ ಅದಾನ, ಚಲೋ ಮನುಷ್ಯ ಅದಾನ ಅಂತ ನೋಡ್ಲಾಕ ಕಲ್ತದಿವನ್ನ? ಏನೂ ಇಲ್ಲ. ಇವತ್ತಿಗೂ ನಮ್ಮಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾತೀಯತೆ ಬೆಳೆಯಲಿಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಮನಸ್ಸು ಹೊಲಸಾಗೈತೆ ಅಂತ ಅರ್ಥ. ಸರ್ವೇ ಜನಾಃ ಸುಖಿನೋ ಭವಂತು ಅಂದಂತ ಋಷಿಗಳಿಗೆ ಜಾತಿನ ಕಾಣಲಿಲ್ಲ, ಮಹಾತ್ಮರಿಗೆ ಜಾತಿನ ಕಾಣೋದಿಲ್ಲ, ಸಾಧು ಸತ್ಪುರುಷರಿಗೆ ಜಾತಿ ಕಾಣಂಗಿಲ್ಲ. ಅವ್ರಿಗೇನು ಕಾಣ್ತೈತಿ ಅಂದ್ರೆ ಮನಸ್ಸು ಹೊಲಸೈತೋ ಸ್ವಚ್ಛ ಐತೋ ಅಷ್ಟ ಕಾಣ್ತೈತಿ. ನಮ್ಮ ಮನಸ್ಸೆಲ್ಲ ಏನಾಗ್ಯಾವಂದ್ರ ಗಟಾರ ಆದಂಗಾಗಿರೋದ್ರಿಂದ ದೇವ್ರ ಹೆಂಗ್ ಕಾಣವ ನಮಗ? ಮನಸ್ಸಷ್ಟು ಹೊಲಸಾಗ್ಯಾವು. ಆ ಮನಸ್ಸ ಯಾವ್ಯಾವ ರೀತಿ ಹೊಲಸಾಗೈತಿ ಅಂತ ನೋಡ್ಲಾಗ್ತಿದೀವಿ ನಾವು. ನಮ್ಮ ಮನಸ್ಸಿನಲ್ಲಿ ಒಂದು ಬಹಳ ಕೆಟ್ಟ ಭಾವನಾ ಐತಿ. ಅದೇನು ಅಂದ್ರೆ ಹೊಟ್ಟಿ ಕಿಚ್ಚು, ಮಾತ್ಸರ್ಯ. ಎಷ್ಟು ಮನುಷ್ಯ ತಾಪ ಮಾಡ್ಕೋತಾನಂದ್ರ ಅದನ್ನು ಹೇಳಕ್ ಬರುವುದಿಲ್ಲ. ಹೊಟ್ಟಿ ಕಿಚ್ಚಂದ್ರೆ ಏನಪ್ಪ? ಇನ್ನೊಬ್ರು ಬೆಳೆದ್ರಂದ್ರ ನಾವು ತ್ರಾಸ ಪಡೋದು, ಅದಕ್ಕೆ ಹೊಟ್ಟಿ ಕಿಚ್ಚತ್ ಕರೀತಾರೆ. ಮತ್ತೊಬ್ಬನ ಹೊಲ ಹುಲಸಾಗಿ ಜ್ವಾಳದು ಬೆಳಿತಂದ್ರೆ ಇವಾಗ ಮನ್ಯಾಗ ಕೂತ್ ತಾಪಕತ್ತಿ. ಅವನ ಹೊಲ ಅವನು ಮಾತು ಬೆಳೆದೈತಿ, ನಾವು ಸಂತೋಷ ಪಡೋನಲ್ಲ, ಈ ಭಾವನಾ ಇಲ್ಲ. ಅವನು ಹೊಲ ಹುಲಸಾಗಿ ಬೆಳಿತು ಅಂದ್ರ ಇವಾಗ ಹೊಟ್ಟ್ಯಾಗ ಖಾರ ಕಲಿಸದಂಗ ಆಗ್ತಿತ್ತು ಅಂದ್ರೆ ಇದಕ್ಕೆ ಹೊಟ್ಟಿ ಕಿಚ್ಚ ಅಂತ ಕರೀತಾರೆ. ಅವ್ರ ಮನ್ಯಾಗ ನಕ್ಕೋತ ಚಲೋ ರೀತಿಯಿಂದ ಪ್ರಪಂಚ ಮಾಡ್ತಿದ್ರು ಅಂದ್ರ ಇವ್ರಿಗೆ ತಾಪ ಆಗ್ತಿತ್ತು ಅಂದ್ರೆ ಹೊಟ್ಟಿ ಕಿಚ್ಚ ಅಂತ ಕರೀತಾರೆ. ಅವ್ರ ಹುಡುಗರು ಫಸ್ಟ್ ಕ್ಲಾಸ್ ಪಾಸ್ ಆದವು ಅಂದ್ರೆ ಇವರಿಗೆ ತಾಪ ಆಗ್ತಿತ್ತು ಅಂದ್ರೆ ಹೊಟ್ಟಿ ಕಿಚ್ಚ. ಇದು ಮನಸ್ಸು ಹೊಲಸಿರುವುದರಿಂದ ಹೊಟ್ಟಿ ಕಿಚ್ಚ ಇರ್ತೈತಿ. ಸಂತೋಷ ಪಡೋ ಗುಣನ ಇಲ್ಲ. ಬಹಳ ಮಂದಿ ನಮಗೆಲ್ಲ ಏನೈತಿ ಅಂದ್ರೆ ಹೊಟ್ಟಿ ಕಿಚ್ಚಿನ ಸ್ವಭಾವ. ಮ್ಯಾಲ ಕಾಣಂಗಿಲ್ಲ, ಇದು ಒಳಗ ಮ್ಯಾಲಿನ ಕಿಚ್ಚತ್ ಹೇಳಿಲ್ಲ ಅವರು ಮಹಾತ್ಮರು. ಹೊಟ್ಟಿ ಕಿಚ್ಚ ಒಳಗಿರ್ತೈತಿ, ಕಾಣಂಗಿಲ್ಲ. ಮ್ಯಾಲ
ಬಾಯಿ ಹೆಂಗಪ್ಪ ಅಂದ್ರೆ ಸಕ್ರಿ. ಏನು ಎಷ್ಟು ಚಲೋ ಮಾತಾಡ್ತಾನೆ ಮನುಷ್ಯ ಇವ ಅನ್ಬೇಕು. ಮನಸ್ಸಿನಾಗ ಹೊಕ್ಕ ನೋಡಿದ್ರೆ ಅವನಷ್ಟು ಕೈನೇ ಯಾರೂ ಇರಂಗಿಲ್ಲ. ಹಿಂಗೆ ನಮ್ಮ ಮನಸ್ಸು ಕಹಿ ಆದ ಬಳಿಕ ಎಲ್ಲ ಕಡೆ ದೇವರಿದ್ರು ಕಾಣವ ಹೆಂಗ? ಎಲ್ಲ ಕಡೆ ದೇವ ಶಕ್ತಿನ ಐತೆ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಆದ್ರೆ ಭಾಳ ಮಂದಿ ನಮಗೆ ದೇವ್ ಕಾಣ್ಲತ್ತೇವ್ರಿ ಅಂತ ಹೇಳ್ತಾರೆ. ನಮಗೆ ರಾತ್ರಿ ನಿದ್ದೆ ಹತ್ತಂಗಿಲ್ರಿ, ಯಾರೋ ಬಂದು ಮಾತಾಡಿದಂಗೆ ಆಕ್ಕತಿ. ಆ ಬಳಿಕ ಮಕ್ಕೊಂಡಿರ್ತೀವಿ, ತಲೆ ಮ್ಯಾಲ ಕಲ್ಲು ಒಗದಂಗೆ ಆಕ್ಕತಿ. ಅವೆಲ್ಲ ಏನು ಲಕ್ಷಣ? ಹೊಟ್ಟಿ ಕಿಚ್ಚು ಹೆಚ್ಚಾತಂದ್ರೆ ಇವೆಲ್ಲ ಆಕ್ಕವು. ಈ ಹೊಟ್ಟಿ ಕಿಚ್ಚು ಮನುಷ್ಯನಲ್ಲಿರುವಂಥ ಬಹಳ ದೊಡ್ಡ ಕೆಟ್ಟ ಗುಣ ಇದು. ಇದಿತ್ತಂದ್ರೆ ಯಾರು ಬೆಳೆಯಂಗಿಲ್ಲ, ಊರು ಬೆಳೆಯಂಗಿಲ್ಲ, ದೇಶ ಬೆಳೆಯಂಗಿಲ್ಲ, ಆ ಬಳಿಕ ಮನುಷ್ಯರು ಬೆಳೆಯಂಗಿಲ್ಲ, ಯಾರೂ ಮುಂದೆ ಹೋಗಂಗಿಲ್ಲ. ಇದು ಹೆಂಗಂದ್ರೆ ಏಡಿಗಳು ಕಥೆ ಇದ್ದಂಗೆ ಇದು ಹೊಟ್ಟಿ ಕಿಚ್ಚ. ಏಡಿಗಳು ಒಂದು ಮ್ಯಾಲ ಏರ್ಲಾಯ್ತು ಅಂದ್ರೆ 4 ಅದಕ್ಕೆ ಜೋತ್ ಬಿದ್ದು ಕೆಡುತ್ತಾವ. ಅದನ್ನು ಕೆಡುವ ಯಾವು? ಬ್ಯಾರೆ ಜಾತಿ ಯಾವ ಬರಂಗಿಲ್ಲ. ಅವು ಏಡಿಗಳ ತಮ್ಮ ಒಳಗೆ ಯಾವರೇ ಮುಂದೆ ಹೊಂಟ ಅಂದ್ರೆ ಅವನು ಹೆಂಗ ಮಾಡಿ ಜಗ್ಗಿ ಕೆಳಗೆ ಹೋಗಿನು ಅಂತ ಪ್ರಯತ್ನ ಮಾಡ್ತಾವಲ್ಲ, ಎಲ್ಲ ಇವು ಹೊಟ್ಟಿ ಕಿಚ್ಚನು. ಹಂಗೆ ನಮ್ಮದು ಹಂಗ ನಡೆದೈತಿ. ಯಾರೇ ತುಸು ಮುಂದೆ ಹೊಂಟ್ರು ಅಂದ್ರೆ ಹೆಂಗ ಮಾಡಿ ಅವನ ಕೆಳಗೆ ಜಗ್ಗುನು ಅಂತ ಇದ ಪ್ರಯತ್ನ ಮಾಡ್ತೀವಿ ಹೊರತು ಮುಂದೆ ಕಳಿಸುನು ಅಂತ ಒಬ್ರು ಇಲ್ಲ. ಹೆಗಲ ಮ್ಯಾಲ ಕುಣಿಸ್ಕೊಂಡು ಅವನು ಏರ್ಸಿ ಮ್ಯಾಲ ಕಳಿಸುನಪ್ಪ ಅಂತ ಭಾವನಾ ಬರಂಗಿಲ್ಲ. ಹೆಂಗ ಮಾಡಿ ತೆಳಗ್ತರು. ಒಂದು ಶ್ರೀಮಂತರ ಮನೆ ಇತ್ತು. ಆ ಮನೆಯಲ್ಲಿ 2 ಮಕ್ಕಳು. ಅವನಿಗೆ ಯಜಮಾನ ಮನುಷ್ಯಾಗ 2 ಮಕ್ಕಳು, ಗಂಡು ಮಕ್ಕಳು. ಶ್ರೀಮಂತರ ಮನೆ, ಸಾಕಷ್ಟು ಆಸ್ತಿ ಇತ್ತು. ಅವಾಗ ವಯಸ್ಸು ಭಾಳ ಆದ ಬಳಿಕ ಆಸ್ತಿ 2 ಪಾಲು ಮಾಡಿ, ಒಂದು ದೊಡ್ಡ ಮಗನಿಗೆ ಕೊಟ್ಟ, ಒಂದು ಸಣ್ಣ ಮಗನಿಗೆ ಕೊಟ್ಟ. ಲಗ್ನನೂ ಮಾಡಿದ. ಲಗ್ನ ಆದ ಬಳಿಕ ಸಣ್ಣವೇನಿದ್ದ ಅವನಿಗೆ ಗಂಡು ಮಗು ಹುಟ್ಟಿತು. ದೊಡ್ಡವೇನಿದ್ದ ಅವಾಗ ಮಕ್ಕಳ ಆಗಲಿಲ್ಲ. ಇಷ್ಟೆಲ್ಲ ಆಗುವುದ್ರೊಳಗಾಗಿ ಅವ್ವ ಅಪ್ಪ ಏನಿದ್ರು ಅವರು ಅಜ್ಜ ಅಜ್ಜಿ ದೇಹ ಬಿಟ್ರು ಅವರಿಬ್ರು. ಇವ್ಗೂ ಒಂದು ಬೇರೆ ಮನೆ ಕಟ್ಟಿಸ್ಕೊಟ್ಟಿದ್ದ ಅಪ್ಪ, ಅವಗೂ ಒಂದು ಬೇರೆ ಮನೆ ಕಟ್ಟಿಸ್ಕೊಟ್ಟಿದ್ದ. ಇವ್ಗೊಂದ 20-30 ಎಕರೆ ಹೊಲ, ಅವಗೊಂದು 20-30 ಎಕರೆ ಹೊಲ ಎಲ್ಲ ಇತ್ತು. ಆದ್ರ ಭಾವನಾ ಸರಿಯಾಗಿ ಉಳಿಬೇಕಲ್ಲ. ಮನಿ ಒಡಿಲಕ್ಕ ಕಾರಣ ಏನಪ್ಪ? ಆಸ್ತಿ ಇಬ್ಬರಿಗೂ ಸಮಾನವಾಗಿರ್ತೈತಿ. ಇಬ್ಬರು ಅಣ್ಣ ತಮ್ಮನ ಅದಾರ, ಒಂದೇ ತಂದೆ ತಾಯಿಯ ಮಕ್ಕಳದಾರ ಅಂದ್ರೂ ಕೂಡ ಮನಿ ಒಡಿಲಕ್ಕ ಕಾರಣ ಏನು ಅಂದ್ರ ಹೊರಗಿನ ಸಂಪತ್ತಲ್ಲ, ಮನಸ್ಸು ಹೊಲಸಾಯ್ತು. ಹೊಟ್ಟಿ ಕಿಚ್ಚು ಬತ್ತಂದ್ರ ಮನಿ ಒಡೆದ 2 ಆಗತ್ತ. ಅವಾಗ ತಮ್ಮ ವಿಚಾರ ಮಾಡಿದ, ಅಣ್ಣಗಂತೂ ಮಕ್ಕಳಿಲ್ಲ, ಇನ್ನು ಅಣ್ಣಂದೇನು 30 ಎಕರೆ ಐತಿ, ಮನಿ ಐತಿ, ಅದು ನನ್ನ ಮಗನಿಗೆ ಆಕ್ಕತಿ, ನನಗ ಆಕ್ಕತಿ ಅತ್ತಿವ. ತನಗೊಂದು 30 ಎಕರೆ ಐತಿ, ಒಂದು ದೊಡ್ಡ ಮನಿ ಐತಿ, ಆಸ್ತಿ ಪಾಸ್ತಿ ಐತಿ, ಅದನ್ನು ಬಿಟ್ಟಾನ. ಅಣ್ಣಂದಟ್ಟು ಇವ ತಗೋಬೇಕಂತ ವಿಚಾರ ಮಾಡ್ಲತ್ತಾನ. ಇಷ್ಟನ್ನೋದ್ರೊಳಗಾಗಿ ದೇವರ ದಯಾದಿಂದ ಅಣ್ಣಗೊಂದು ಗಂಡು ಮಗು ಹುಟ್ಟಿತು. ಇವಾಗ ನಿದ್ದೆ ಹತ್ತಬೇಕಲ್ಲ, ತಮ್ಮಗ ನಿದ್ದೆನ ಹತ್ತಲಿಲ್ಲ. ರಾತ್ರಿ ಎಲ್ಲ ನಿದ್ದೆ ಹತ್ತಲಾರ್ದ ಒದ್ದಾಡಿದ. ಯಾಕ? ಆನಂದವಾಗಿದ್ದ, ಸಂತೋಷವಾಗಿದ್ದ ಅಂದ್ರ ಒದ್ದಾಡೋ ಪ್ರಶ್ನೆ ಇರ್ತಿರ್ಲಿಲ್ಲ. ನಮ್ಮ ಅಣ್ಣಗೊಂದು ಮಗು ಹುಟ್ಟೈತಿ ಅಂದ್ರ ಅದು ನನ್ನ ಮಗುನಪ್ಪ, ಅವನು ನಮ್ಮ ಮಗನಾತ್ ನೋಡಿದ್ದ ಅಂದ್ರ ಹಾಲು ಕುಡ್ದಟ್ಟು ಸಂತೋಷ ಆಗ್ತಿತ್ತು. ಆದ್ರ ಹೊಟ್ಟಿ ಕಿಚ್ಚಿರುವುದರಿಂದಾಗಿ ತ್ರಾಸ ಆತಿ ಇವನಿಗೆ. ಆದ ಬಳಿಕ ಮುಂದೇನು ಮಾಡಿದ ಅಂದ್ರ ಮುಂಜಾನೆ ಎದ್ದ, ಇನ್ನು ಹೆಂಗ ಮಾಡಿ ಈ ಹುಡುಗನ ಮುಗಿಸುದು ಅಂತ ಇಷ್ಟ ವಿಚಾರ ಅವನು. ಆ ಹುಡುಗ ಸಾಯಲಾರದ ಆಸ್ತಿ ನನಗೆ ಬರುವುದಿಲ್ಲ, ನನ್ನ ಮಗನಿಗೆ ಬರುವುದಿಲ್ಲ.
ಅವಾರೇ ಅಣ್ಣ ಭಾಳ ಸಂತೋಷದಾಗಿದ್ದ. ನಮ್ಮ ತಮ್ಮಗೂ ಮಕ್ಕಳಾಗ್ಯಾವ, ನನಗೂ ಮಕ್ಕಳಾತು, ಇಬ್ಬರೂ ಸಂತೋಷದಿಂದ ಇರೋನು ಅಂತ ಅವ ವಿಚಾರ ಮಾಡ್ತಿದ್ದ. ಅಣ್ಣ ತಮ್ಮನ ತಲೆಯಾಗ ಏನು ವಿಚಾರ ಅಂದ್ರ ಹೆಂಗ ಮಾಡಿ ಅಣ್ಣನ ಮಗನ ಕೊಲ್ಲುವುದು. ಆ ಬಳಿಕ 1 ವರ್ಷ 2 ವರ್ಷ ಆಯ್ತು, ಸುಮ್ಮ ಇದ್ದ. ಯಾಕ ಆ ಹುಡುಗ ಭೇಟಿಯರೇ ಆಗ್ಬೇಕಲ್ಲ, ಇವಾಗಿನ ತೊಟ್ಲಾಗಿತ್ತದ, ಇವಾಗ ಹೆಂಗೆ ಭೇಟಿ ಆಗೋದು. 2-3 ವರ್ಷ ಆದ ಬಳಿಕ ಆ ಮಗು ತೊಟ್ಲ ಇಳಿದ ಕೆಳಗೆ ಬತ್ತು. ಮನ್ಯಾಗೆಲ್ಲ ಅಡ್ಡಾಡ್ಲಕ್ಕೆ ಚಾಲೂ ಮಾಡಿತ್ತು. ಮುಂದೆ 1 ವರ್ಷದಾಗ ಮನಿ ಬಿಟ್ಟು ಅಂಗಳಕ್ಕೆ ಬತ್ತು, ಓಣ್ಯಾಗೆಲ್ಲ ಅಡ್ಡಾಡ್ಲಕ್ಕೆ ಚಾಲೂ ಮಾಡಿತ್ತು. ಅವಾಗ ಆ ಓಣಿಗೆ ಒಬ್ಬ ಸಿಹಿ ತಿನಸು ಮಾರವ, ಮಿಠಾಯಿ ಮಾರವ ಬರ್ತಿದ್ದ. ಅವ ಈ ಹುಡುಗ ಬಹಳ ಚಲೋ ಚಂದ ಇರ್ಲಾಕ್ ನೋಡ್ಲಾಕ್ ಚಂದಿದ್ದ ಹುಡುಗ. ಈ ಹುಡುಗನ್ ನೋಡಿ ಏನೂ ರೊಕ್ಕಿಲ್ಲ ಏನೂ ಇಲ್ಲ ನೋಡಿ ಆ ಹುಡುಗನಿಗೆ ಒಂದು ಮಿಠಾಯಿ ತಿನ್ನಿಸಿ ತಲೆ ಮ್ಯಾಲ ಕೈ ಆಡಿಸಿ ಮುಂದೆ ಹೊಕ್ಕಿದ್ದ. ಹುಡುಗರು ಕಂಡ್ರೆ ಯಾರ ರೊಕ್ಕ ತಗೋತಾರೆ, ನೀನು ಇಲ್ಲ. ಹಂಗವ ಮಿಠಾಯಿ ಪೇಡೆ ತಿನ್ನಿಸಿ ಮಾಡಿ ಸಂತೋಷ ಪಟ್ಟ ಮುಂದೆ ಹೋಗ್ತಿದ್ದ. ಇದನ್ನ ತಮ್ಮ ನೋಡಿದೆವು. ನೋಡಿ ಅವಾಗೊಂದು ವಿಚಾರ ಬಂತು. ಹುಡುಗನ್ನ ನೇರವಾಗಿ ಮುಗಿಸ್ಬೇಕಂದ್ರೆ ಸಾಧ್ಯ ಇಲ್ಲ. ಈ ಮಿಠಾಯಿ ಮಾರಾವ ಪೇಡೆ ಹಂಚಾವ ಏನದಾನಲ್ಲ ವ್ಯಾಪಾರಿ, ಇವನು ಹಿಡಿದ್ರ ನನ್ನ ಕೆಲಸ ಆಕತಿ ಅಂತ ಅವ ಹೋಗಿ ಭೇಟಿ ಆದೆವು. ಭೇಟಿಯಾಗಿ ಏನು ಹೇಳ್ದ, ನೀ ಇಲ್ಲಿ ತಕ ಈ ಪೇಡೆ ಮಾರಿ ಮಿಠಾಯಿ ಮಾರಿ ಎಟ್ಟು ಗಳಿಸಿದಿ ಅಂತ ಕೇಳಿದ. ಏನಿಲ್ರಿ ಹೊಟ್ಟಿಗೆ ಬಟ್ಟಿಗೆ ಎಟ್ಟೈತಿ ಅಂತಂದ. ನಾವೊಂದು ಕೆಲಸ ಹೇಳ್ತಾನ, ಅದನ್ನು ಮಾಡಿದೆ ಅಂದ್ರ ನೀನು ಲಕ್ಷಾಧೀಶ ಆಗತಿ, ಅಷ್ಟು ರೊಕ್ಕ ನಿನಗೆ ಕೊಡ್ತನತ್ತಂದವ. ಏನ್ರಿ ಅಂದವ. ಏನಿಲ್ಲ, ಅಲ್ಲೇನು ಹುಡುಗ ನಿನ್ನ ಕಡೆ ದಿನ ಬರ್ತೈತಿಲ್ಲ ಪೇಡೆ ತಿಲ್ಲಕ್ಕ ಮಿಠಾಯಿ ತಿಲ್ಲಕ್ಕ, ಅದರೊಳಗೆ ವಿಷ ಹಾಕಿ ತಿನ್ನಿಸಿಬಿಡು, ನಿನಗೆ ಲಕ್ಷಗಟ್ಲೆ ರೊಕ್ಕ ಕೊಡ್ತನ ತಂದೆವು. ಆವಾಗ ಅವ ಅಂದ, ನಾನು ಮಿಠಾಯಿ ಮಾರವನೇ ವಿನಃ ವಿಷ ಮಾರವಲ್ಲ ಅಂತ ಹೇಳ್ದವ. ಎಂಥ ಮಾತು ಹೇಳಿದ್ ನೋಡ್ರಿ. ನಾನು ಪೇಡೆ ಹಂಚವನೇ ಹೊರತು ಜನರಿಗೆ ಮಗುವಿಗೆ ವಿಷ ತಿನ್ಸವಲ್ಲ ಅಂತ ಹೇಳಿದ. ನಾ ಯಾರದನ್ನು ಗೊತ್ತೈತಿಲ್ಲ ನಿನಗತ್ತಿವ ಅಂದ. ಗೊತ್ತೈತ್ರಿ, ನೀವು ಸಾವುಕಾರದಿರಿ, ನೀ ಊರಾಗ ಉಳಿದ ಕಷ್ಟ ಆದಿತ್ತು ಅತ್ತವ ಅಂದ. ಅವಾಗ ಅವ ಪೇಡೆ ಮಾರವ ಹೇಳಿದ, ನಿಮ್ಮಂತ ಹೊಟ್ಟಿ ಕಿಚ್ಚಿನ ಜನ ಇರುವಂತ ಈ ಊರಿನಾಗಿರೋಕ್ಕಿಂತ ಬ್ಯಾರೆ ಊರಾಗ ನಾ ದುಡ್ಕೊಂಡು ಇರ್ತೀನಿ, ಆದ್ರೆ ಈ ಹೊಟ್ಟಿ ಕಿಚ್ಚಿನ ಜನ ಇರೋ ಊರಾಗ ಇರುವುದಿಲ್ಲ ತವ ಅಂತ. ನನ್ನ ಪೇಡೆದ ಅಂಗಡಿ ಏನೈತಿಲ್ಲ ಮಿಠಾಯಿ ಅಂಗಡಿ ತಗೊಂಡು ಮುಂದಿನ ಊರಿಗೆ ಹೋಗ್ತಾನೆ, ಆದ್ರ ತಮ್ಮ ಅಣ್ಣನ ಮಗನನ್ನೇ ಕೊಲ್ಲುವಂತಹ ಮನಸ್ಥಿತಿ ಉಳ್ಳಂತ ಈ ಊರಿನಾಗ ನಾ ಇರುವುದಿಲ್ಲ ತವ ಅಂತ. ನೋಡ್ರಿ ಹೊಟ್ಟಿ ಕಿಚ್ಚಿ ಎಲ್ಲಿಗೋದ್ ಹಸ್ತತಿ. ಇವ್ರು ಜಗತ್ ಹೆಂಗ್ ನೋಡವ್ರನ್ನ, ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಅನ್ನುವಂಥ ಈ ವಚನ ಇವ್ರಿಗೆ ತಿಳಿಯೋದು ಹೆಂಗ. ಇವ್ರ ಮನಸ್ಸಿನಾಗ ಏನೈತಿ, ಅಣ್ಣನ ಹೊಲ ಬೆಳಿಬಾರ್ದು, ತಮ್ಮನ ಹೊಲ ಬೆಳಿಬಾರ್ದು. ಅದು ಹೊಲ ಎಲ್ಲ ಸಾಕಷ್ಟು ದ್ವಾಡದಿರ್ತದ ಕರೆ ಸೀಮಿ ಜಗಳ ಹತ್ತಿ 30-40 ವರ್ಷ ಕೋರ್ಟ್ನಾಗ ಕಳಿತಾನೆ. ಎದಕ್ಕ? ಹೊಟ್ಟಿ ಕಿಚ್ಚ, ಮನಸ್ತಾಪ. ಅವ್ರನ್ನ ಕಂಡ್ರೆ ಒಟ್ಟ ಆಗೇ ಬರುದಿಲ್ಲ ತಾನೆ. ಅವ ಬಂದ್ರ ನಾ ಬರುದಿಲ್ಲ ತಾನ. ಈ ರೀತಿಯಾದ ಮನಸ್ಥಿತಿ ಇತ್ತು ಅಂದ್ರ ಇದು ಯಾರನ್ನ ಹಾಳು ಮಾಡ್ತೈತಿ? ಮಂದಿನಲ್ಲ, ಮೊದಲು ನಮ್ಮನ್ನ ಹಾಳು ಮಾಡ್ತೈತಿ. ಹೊಟ್ಟಿ ಕಿಚ್ಚ ಎಲ್ಲಿರ್ತೈತಿ? ಅದು ತಲೆ ಮೇಲೆ ಇರ್ತೈತಿ. ನಮ್ಮ ಹೊಟ್ಟಾಗ ಇರ್ತೈತಿ ಅಂದ ಬಳಕ, ಹೊಟ್ಟೆ ಅಂದ್ರೆ ಮನಸ್ಸ, ನಮ್ಮ ಮನಸ್ಸಿನಾಗ ಇರ್ತೈತಿ ಅಂದ ಬಳಕ ನಮ್ಮನ್ನೇ ಸುಟ್ಟ ಹಾಳು ಮಾಡಿ ಆ ಬಳಕ ಮಂದಿ ಮನೆಗೆ ಹೋಗ್ತೈತಿ. ಅದು ನಮ್ಮನ್ನು ಮೊದಲು ಸರ್ವನಾಶ ಮಾಡ್ತೈತಿ. ಆದ್ದರಿಂದ ಮಹಾತ್ಮರೆಲ್ಲರೂ ಹೇಳುವುದೇನು ಅಂತ ಕೇಳಿದ್ರ, ಮನುಷ್ಯನೇ ನೀ 4 ಕೆಲಸ ಕಡಿಮೆ ಮಾಡು, ಆದರೆ ನಿನ್ನ ಮನಸ್ಸ ಸ್ವಚ್ಛ ಇರಲಿ, ನಿನ್ನ ಮನಸ್ಸಿನಲ್ಲಿ ರಾಗದ್ವೇಷಾದಿಗಳು ಬರಬಾರದು, ಹೊಟ್ಟಿ ಕಿಚ್ಚು ಇರಬಾರದು, ಅವಾಗ ನೀನೊಬ್ಬ ಮಹಾತ್ಮನಾಗತಿ ಅಂತ ಎಲ್ಲ ಶರಣರು ಸಂತರು ಹೇಳ್ತಾರೆ.
ಹೊಟ್ಟಿ ಕಿಚ್ಚಿರ್ಲಾರ್ದಂಗೆ ಇರ್ಬೇಕು. ಮತ್ತಿದು ಹೆಂಗ್ರಿ ಹೆಂಗೆ ಗೊತ್ತಾಕತಿ? ನಮ್ಮ ಮನಸ್ಸಿನಾಗ ನಾವು ನೋಡ್ರೆ ನಮಗೆ ಯಾರ್ಯಾರು ಆಗಿ ಬರುವುದಿಲ್ಲ ತನಸ್ತಿರ್ತೈತಿಲ್ಲ, ಅವ್ರು ಎಂದ ನಮಗೆ ಆಗಿ ಬರ್ಲಾಕ ಚಾಲೂ ಮಾಡ್ತಾರಲ್ಲ ಅಂದ ನಮ್ಮ ಮನಸ್ಸು ಸ್ವಚ್ಛ ಆಗೈತಿ ಅಂತ ತಿಳ್ಕೊಬೇಕು. ಜಗತ್ತಿಗೆ ಹುಟ್ಟುವಾಗ ಜಗತ್ತಿಗೆ ಬಂದೀವಿ ನಾವು, ಹೊಸಬರಾಗಿ ಬಂದೀವಿ. ಯಾರೇನು ಹಳಬರದಿವೆ ನಾವು ಎಲ್ಲ ಹೊಸಬರೇ ಈ ಜಗತ್ತಿಗೆ. ಹುಟ್ಟಿದಂಥ ಮಗುವಿಗೆ ಯಾರ ಶತ್ರುಗಳಿದ್ರು ಜಗತ್ತಿನೊಳಗೆ? ದೇಹ ಬಿಟ್ಟು ಹೋಗುವಾಗ ಯಾರು ನಮಗೆ ಶತ್ರುಗಳದಾರ? ಈ ಜಗತ್ತನ್ನು ಕಾಯಮಾಗಿ ಬಿಟ್ಟು ಹೊಂಟ ನಾವು ಮತ್ತೆ ಹೊಳ್ಳಿ ಬರ್ಲಾತ್ತಿಲ್ಲ ಅಂದ ಬಳಕ ಈ ಜಗತ್ತಿಗೆ ನಾವು ಹೊಸಬರಾಗೇ ಬರ್ತೀವಿ, ಹೊಸಬರಾಗೇ ಹೋಗ್ತೀವಿ ಅಂದ ಬಳಕ ನಡು ಯಾಕೆ ಜಗಳಾಡುವುದು ಅಂತ ಮಹಾತ್ಮರು ಕೇಳ್ತಾರೆ. ನಮ್ಮ ಯಾಕೆ ಜಗಳಾಡ್ತೀಪ? ಭೂಮಿನಿಂದಲ್ಲ, ನೀರಿನಿಂದಲ್ಲ, ಗಾಳಿನಿಂದಲ್ಲ, ಪ್ರಾಣ ಪಕ್ಷಿನಿಂದಲ್ಲ. ಶರೀರ ನೀ ಮಾಡಿಲ್ಲ, ಇದನ್ನು ದೇವರು ಮಾಡ್ಯಾನ. ಶರೀರ ನಮಗ್ ಕಣ್ಣು ಮಾಡ್ಲಕ್ಕಾಕತೆ? ನಮಗ ಕಣ್ಣು ಮಾಡ್ಲಕ್ಕಾಗತಿತ್ತು ಅಂದ್ರ ಕುಡ್ಡಿದ್ದ ಮನುಷ್ಯನ ಕಣ್ಣು ಕಾಣಂಗೆ ಯಾಕೆ ಮಾಡ್ಲಕ್ಕಾಗುದಿಲ್ಲ? ನಮಗ ಕಿವಿ ಮಾಡ್ಲಕ್ಕಾಕಿತ್ತು ಅಂದ್ರ ಕಿವುಡು ಮನುಷ್ಯನ ಯಾಕೆ ಕಿವಿ ಕೇಳ್ಸಂಗೆ ಮಾಡೋದಿಲ್ಲ? ನಾವು ಮೂಕ ಮನುಷ್ಯನ ಮಾತಾಡಂಗೆ ಮಾಡಬೇಕಾಗಿತ್ತಲ್ಲ, ನಮಗಿದೆಲ್ಲ ಬರ್ತಿತ್ತಂದ್ರ. ಇಷ್ಟೆಲ್ಲ ಮಾಡಿದಂಥವ ದೇವರ ನಮ್ಮನ್ನು ಜಗಳಾಡ್ರಿ, ಬಡದಾಡ್ರಿ, ಕೋರ್ಟಿಗೆ ಹೋಗ್ರಿ ಅಂತ ಹೇಳಿ ಸೃಷ್ಟಿ ಮಾಡಿಲ್ಲ. ದೇವರನ್ನ ತಿಳ್ಕೊಂಡು ದೇವರಾಗಿ ಹೋಗ್ರಿಪ್ಪ ಅಂತ ಸೃಷ್ಟಿ ಮಾಡ್ಯಾನ. ಇಬ್ಬರು ತಪಸ್ಸಿಗೆ ಕೂತರು. ಇಬ್ಬರು ಎಂಥವ್ರಿದ್ರು ಅಂದ್ರೆ ಜಗಳ ಗಂಟು. ಎಲ್ಲಿ ಕೂತಾರ? ತಪಸ್ಸಿ. ನೀವು ಎಲ್ಲ ತಾಯಂದರು, ಇವರು ಎಲ್ಲ ಹೆಂಗಂದ್ರೆ ಇಬ್ಬರು ಜಗಳಾಡಿರ್ತಾರೆ. ಅವರು ಮಗ್ಗಲು ಮನೆಯವ್ರ ಹೆಣ್ಮಕ್ಳು ಜಗಳಾಡ್ರಂದ್ರೆ ದಿನದ ಕೆಲಸ ಮಾಡ್ತಿರ್ತಾರೆ. ಅವರು ದನಗಳಿಗೆ ಮೇವು ಹಾಕೋದು ಮಾಡೋದು ಅವ್ರು ಮಾಡ್ತಿರ್ತಾರೆ, ಇವ್ರು ಮಾಡ್ತಿರ್ತಾರೆ. ಆ ಎಮ್ಮಿ ಮ್ಯಾಲ ಹಾಸಿ ಇವ್ರು ಬೈತಿರ್ತಾರೆ. ಯಾರಿಗೆ? ಎಮ್ಮಿಗೆ ಅಲ್ಲ, ಪಾಪ ಅದೇನು ಮೇವು ತಿನ್ಕೋತ ನಿಂತಿರ್ತೈತಿ. ಅಚ್ಚಿ ಕಡೆ ಇರ್ತಾರಲ್ಲ ಅವ್ರಿಗೆ ಬೈತಿರ್ತಾರೆ ಇವರು. ಆ ಬಳಿಕ ಅವರು ಒಕ್ಕಲ್ತನ ಮಾಡಾಗ ಅವರು ಯಾರಿಗೆ ಬೈತಾರ? ಮಂದಿಗೆ ಬೈತಿರ್ತಾರ ಹೊರತು ಅವು ಎತ್ತುಗಳ ಮೇಲೆ ಹಾಸಿ ಅವ್ರು ಬೈತಿರ್ತಾರೆ. ಎಷ್ಟರೇ ಸೊಕ್ಕ ಹೆಚ್ಚಾಗೈತಿ ಅತ್ತ ಎಮ್ಮಿಗೆ. ಪಾಪದ ಸೊಕ್ಕ ಹೆಚ್ಚಾದ್ರೆ ಹಾಲು ಹೆಂಗೆ ಕೊಡ್ತೈತಿ? ಸೊಕ್ಕ ಅವ ಎಮ್ಮಿಗಳಿಗೆ ಹೆಚ್ಚಾಗಿಲ್ಲ, ಆಕಳುಗಳಿಗೆ ಹೆಚ್ಚಾಗಿಲ್ಲ, ಎತ್ತುಗಳಿಗೆ ಹೆಚ್ಚಾಗಿಲ್ಲ, ಸೊಕ್ಕ ಮನುಷ್ಯರಿಗೆ ಹೆಚ್ಚಾಗೈತೆ. ಜಗಳಾಡ್ಲತ್ತಾರ, ಕೋರ್ಟು ಹೋಗ್ಯಾರ, ಕತ್ತಿ ಹಿಡ್ಕೊಂಡು ತಿರುಗಾಡ್ಲತ್ತಾರ. ಕೆಲವೊಂದು ಮಂದಿ ಕೊಡ್ಲಿ ಹಿಡ್ಕೊಂಡು ಊರಾಗ ತಿರುಗಾಡ್ತೈತಿ. ನೋಡೇ ಬಿಡ್ತಾನ ಒಬ್ಬೊಬ್ಬನತ್ತಾರ. ಅವ್ರು ನೀ ಏನು ನೋಡ್ತಿಪ್ಪ? ನಿನ್ನಂಥವ್ರನ್ನ ಎಷ್ಟೋ ಮಂದಿನ ಮುಗಿಸಿ ಇದು ಮಣ್ಣ ಸ್ಮಶಾನ ಮಾಡಿಟ್ಟತಿ ಭೂಮಿ ಅಂತ. ಭಾಳ ಜಿಗಿದಾಡಿದಂದ್ರು ಎಷ್ಟು ಜಿಗಿದಾಡವ? ಒಂದು ದಿನ ಕಾಲು ಎತ್ತಲಾರ್ದಂಗ ಆಗ್ತದ, ಕೈ ಎತ್ತಲಾರ್ದಂಗ ಆಗ್ತದ, ನಾಲಿಗೆ ಹೊಳ್ಳಾರ್ದಂಗ ಆಗ್ತೈತಿ. ಉಂಡಂತ ಅನ್ನ ಪಚನ ಆಗುವುದಿಲ್ಲ, ನೀರು ಸಹಿತ ಗುಟ್ಕಸಲಾರ್ದಂತ ಪರಿಸ್ಥಿತಿ ಬರ್ತೈತಿ. ಮಣ್ಣಿನಲ್ಲಿ ಮಣ್ಣಾಗಿ ಹೋಗ್ತೀವಿ ಮನುಷ್ಯನೇ. ಯಾಕೆ ಬಡದಾಡ್ತಿ? ನಿಂದತ್ ಏನೈತಿ ಇಲ್ಲಿ? ಅವಾಗ ಇಬ್ಬರು ತಪಸ್ಸುಗಳು ತಪಸ್ಸಿಗೆ ಕೂತರು. ಎದಕ್ಕೆ ಕೂತ್ರಪ್ಪ ತಪಸ್ಸಿಗೆ? ದೇವರ ಸಾಕ್ಷಾತ್ಕಾರ ಆಗಲಿ, ದೇವರ ದರ್ಶನ ಆಗಲತ್ತಲ್ಲ, ಅವನಕ್ಕಿಂತ ಹೆಚ್ಚು ಶಕ್ತಿ ಪಡಿಬೇಕತ್ತಿವ, ಇವನಕ್ಕಿಂತ ಹೆಚ್ಚು ಶಕ್ತಿ ಪಡಿಬೇಕತ್ತವ. ಎರಡು ಗುಡ್ಡ ಇದ್ದು ಅವು. ಆ ಗುಡ್ಡದ ತುದಿ ಮೇಲೆ ಅವ ಕೂತ, ಈ ಗುಡ್ಡದ ತುದಿ ಮೇಲೆ ಇವ್ ಕೂತ. ತಪಸ್ಸು ನಡೀತು ಒಂದು 5-6 ವರ್ಷ. ಇಬ್ಬರು ಭಾಳ ಚಲೋ ತಪಸ್ಸು ಮಾಡಿದ್ರು. ಮಾಡಿದ ಬಳಿಕ ದೇವರು ಪ್ರತ್ಯಕ್ಷ ಆದ. ಏನು ಬೇಕಪ್ಪ ಕೇಳುವರ ಅಂತ ಹೇಳ್ದ. ಇವ ಏನು ಕೇಳಬೇಕು? ಅವ ಏನು ತಪಸ್ಸಿಗೆ ಕೂತಾನಲ್ಲ, ಅವ ಏನು ಕೇಳ್ತಾನಲ್ಲ ಅದರ 2 ಪಟ್ಟು ನನಗೆ ಕೊಡುವತ್ತು ಕೇಳಿದೆ. ಇವ ತಪಸ್ಸು ಮಾಡಿದ್ದ ಇವಂದಿವ್ ಬೇಡ್ಕೋಬೇಕು ಬೇಡೋ? ಅವನು ಹೋಲಿಸ್ಕೊಂಡು ಬೇಡ್ಕೊಂಡೆವ. ಏನಂತೇಳಿ? ಅವ ಏನೇ ಬೇಡಲಿ ಅದರ 2 ಪಟ್ಟು ನನಗೆ ಕೊಡಪ್ಪ ಅಂತ ಬೇಡಿದೆವು. ದೇವರ ಅಚ್ಚ ಕಡೆ ಗುಡ್ಡಕ್ಕೆ ಹೋದ. ಗುಡ್ಡಕ್ಕೆ ಹೋಗಿ ಕೇಳಿದ, ಹೇಳಪ್ಪ, ಮತ್ತು 6-7 ವರ್ಷ ತಪಸ್ಸು ಮಾಡಿದ, ಕಣ್ಣು ತೆರಿ, ನಿನಗೇನು ಬೇಕು ಬೇಡ ಅಂತ ಕೇಳಿದ. ಇವ ಏನು ಕೇಳ್ಕೋಬೇಕು?
ತಂದತ್ತ ತಪಸ್ಸಿನ ಪೂರ್ತಿಗೆ ಬಿಡ್ಕೋಬೇಕಲ್ಲ. ಆಚೆ ಕಡೆ ಗುಡ್ಡಕ್ಕೆ ಹೋಗಿದ್ದೇನ ತಿವ ಕೇಳಿದೆ. ಚಿಂತೆ ಆ ಕಡೆದ ಬರೇ ಹೋಗಿದ್ನಿ. ಅವ ಏನು ಕೇಳಿದ? ಏನಿಲ್ಲ, ನೀ ಏನು ಕೇಳ್ತಿಲ್ಲ ಅದರ 2 ಪಟ್ಟು ಅವನಿಗೆ ಹೋಗ್ಕತಿ ಅಂಥ ವರ ಕೇಳ್ಯಾನವ ತಂದ. ಇವಾಗ ಚಿಂತೆ ಚಾಲು ಆತ್. ನಾ ರೊಕ್ಕ ಕೇಳಿನಂದ್ರ 1 ಕೋಟಿ ರೂಪಾಯಿ ಕೇಳಿನಂದ್ರ ಅವಾಗ 2 ಕೋಟಿ ರೂಪಾಯಿ ಹೋಗ್ತಾವ. ನಾ 1 kg ಬಂಗಾರ ಕೇಳಿನಂದ್ರ ಅವಾಗ 2 kg ಬಂಗಾರ ಹೋಗ್ತೈತಿ. ನಾ 1 ರಾಜ್ಯದ ರಾಜ ಆಗಬೇಕಂತ ಮಾಡಿನಂದ್ರ ಅವ 2 ರಾಜ್ಯದ ರಾಜ ಆಗ್ತಾನ. ಏನ ಮಾಡ್ರು ನನ್ ಡಬಲ್ ಹಾಕಾನಿಲ್ಲ, ಇವ ನನಕಿ ಹೆಚ್ಚ ಹಾಕಾನೆ, ಹೆಂಗ ಮಾಡೋದಿನ್ನ ಅಂತ ಹೇಳಿ ಚಿಂತೆ ಮಾಡಿದ. ಚಲೋ ಮಂದಿ ತಲೆ ಉಲ್ಟಾ ವಿಚಾರ ಮಾಡಂಗಿಲ್ಲ. ಈ ಸುಮಾರು ಮಂದಿ ಏನಿರ್ತೈತಿ ಹೆಂಗ್ ಬೇಕಾದಂಗೆ ಹೋಗಿರ್ತಾರ. ಅವನ ತಲೆಯಾಗ ವಿಚಾರ ಬತ್ತು. ದೇವ್ರಿಗೆ ವರ ಕೇಳಿದ. ಅವ ಏನು ಕೇಳ್ಬೇಕು? ಚಲೋ ವರ ಕೇಳ್ಬೇಕಲ್ಲ. ಏನು ಕೇಳಿದ ಅಂದ್ರ, ನಂದು 1 ಕಣ್ಣ 1 ಕೈಯ 1 ಕಾಲು ಹೋಗ್ಲಿ ಅಂತ ಕೇಳಿದ. ವರ ಏನು? ಇವ ಏನು ಕೇಳ್ತಾನಲ್ಲ ಅದರ 2 ಪಟ್ಟು ಅವನಿಗೆ. ಅವನು 2 ಕಣ್ಣು ಹೋದು, 2 ಕೈ ಹೋದು, 2 ಕಾಲು ಹೋದು. ಇಬ್ಬರು ತಪಸ್ಸು ಮಾಡಿ ಉದ್ಧಾರ ಆಗುವುದು ಬಿಟ್ಟು ಹಾಳಾದರೆ ಎದರಿಂದ ಅಂತ ಕೇಳಿದ್ರೆ ಹೊಟ್ಟಿ ಕಿಚ್ಚ ಆಗಿ ಬರಲಾರದ ಮನಸ್ಥಿತಿ. ಕಥೆ ಅವರದಲ್ಲದ, ನಮ್ದ ಗೂಗೋಡದಾಗ ನಮಗೆ ಯಾರ್ಯಾರು ಆಗಿ ಬರುದಿಲ್ಲ ನೋಡ್ಬೇಕು ನಾವು. ಅವರು ಅಕಸ್ಮಾತ್ ದೇವರಿಗೆ ಪ್ರಾರ್ಥನಾ ಮಾಡಿ ಏನ್ರಿ ಕೇಳ್ಕೊಂಡಿದ್ರಂದ್ರ, ಅದಕ್ಕ ನಮ್ಮದು ನಾವು ಪರಸ್ಪರ ಹಾಳಾಗುವುದರ ಬದಲಿಗೆ ಮತ್ತೊಬ್ಬರ ಕಡೆ ನೋಡುದ ಬೇಡ. ಚಲೋ ಇತ್ತಂದ್ರೆ ಅಷ್ಟು ನೋಡುವುದು, ನಾವು ಅದನ್ನು ಅನುಕರಿಸ್ಲಾಕ ಪ್ರಯತ್ನ ಮಾಡುವುದು. ಯಾವುದು ಕೆಟ್ಟ ಇರ್ತೈತ್ಲ ಅದ್ರ ಕಡೆ ನೋಡ್ಲಾರ್ದನ ಮುಂದೆ ನಡ್ಕೋತ ಹೋಗಿಬಿಡುವುದು. ಪ್ರತಿ ಒಬ್ಬರ ಜೀವನನ ಬೇರೆ ಬೇರೆ ಐತಿ. ದೇವರ ಪ್ರತಿಯೊಬ್ಬರಿಗೂ ಅವರದೇ ಜೀವನದ ಪುಸ್ತಕ ಒಂದು ಬೇರೆನ ಕೊಟ್ಟಾನ. ಅವರ ಜೀವನದ ಪುಟಗಳಲ್ಲಿ ಅವರೇ ಬರಿಬೇಕು, ಮತ್ತೊಬ್ಬರು ಬರೀಲಿಕ್ಕೆ ಆಗೋದಿಲ್ಲ. ನಾವು ನಮ್ಮದ ಅಭ್ಯಾಸ ಮಾಡೋದು ಬಿಟ್ಟು ಬರೇ ಮಂದಿ ಅಭ್ಯಾಸನ ಮಾಡ್ಕೋತ ನಡೆದಿದ್ದೀವಿ. ಮಂದಿ ಏನು ಬರದಾರೋ ಏನಿಲ್ಲ ಆ ಕಡೆ ಲಕ್ಷ್ಯ ಐತಿ ನಮ್ಮದು. ಆದ್ರೆ ನಮ್ಮದು ಮಂದಿ ವಿಚಾರ ಮಾಡಿ ಮಾಡಿ ದಿವಸ ವರ್ಷಗಳ ಹಾಳಾಗಿ ಹೊಂಟಾವಲ್ಲ, ಅದರ ಕಡೆ ಲಕ್ಷ್ಯ ಇಲ್ಲ. ಅದಕ್ಕೆ ಸ್ವಚ್ಛ ಮನಸ್ಸಿರಬೇಕು, ಅವಾಗ ದೇವರ ದರ್ಶನ ಆಗ್ತದ. ಸ್ವಚ್ಛ ಮನಸ್ಸಂದ್ರೆ ಏನು? ಹೊಟ್ಟೆ ಕಿಚ್ಚು ಇರಲಾರದಂಥ ಮನಸ್ಸೇನೈತ್ಲ ಅದೇ ಸ್ವಚ್ಛ ಮನಸ್ಸು. ಆದರೆ ನಮಗದ ಅಷ್ಟು ಸುಲಭಕ್ಕೆ ರೂಢಿ ಆಗಂಗಿಲ್ಲ. ಅದಕ್ಕೆ ಏನು ಮಾಡ್ಬೇಕು ನಾವು? ಎಲ್ಲರ ಜೊತೆ ಕೂಡಿರುವುದನ್ನು ಕಲಿಬೇಕು. ಅಣ್ಣ ತಮ್ಮ ಇದ್ರು ಅಂದ್ರ ಮೊದಲಷ್ಟ ಚಲೋ ಇರ್ತಾರ. ಅವ್ರ ಲಗ್ನ ಆಗೋತಕ್ಕ, ಲಗ್ನ ಆದ ಬಳಕ ಮುಂದೆ ಅವನ್ ದಿಕ್ಕ ಆ ಕಡೆ ಇವನ್ ದಿಕ್ಕ ಈ ಕಡೆ. ಇಬ್ಬರು ಎಷ್ಟು ಜಗಳಾಡ್ತಾರ, ಬಡದಾಡ್ತಾರ. ಅಣ್ಣ ತಮ್ಮ ಆಗಿ ಹುಟ್ಟಿ ಸಹೋದರರಾಗಿ ಹುಟ್ಟಿ ಕೊಡ್ಲಿ ತಗೊಂಡು ನಿಂದ್ರೋದಿತ್ತಂದ್ರ ಅಣ್ಣ ತಮ್ಮ ಆಗಿ ಯಾಕೆ ಹುಟ್ಟಬೇಕು? ಇಲ್ಲಿ ತಕ ಏನ್ ತಪ್ಪಾದರೂ ಆಗ್ಲಿ, ಇನ್ನು ಮುಂದಾದ್ರೂ ಈ ಮೊನ್ನೆ ಮಹಾನವಮಿ ಆತು, ಮೊನ್ನೆ ಸಂಕ್ರಾಂತಿ ಆತು, ಇವೆಲ್ಲ ಹಬ್ಬ ಯಾಕೆ ಮಾಡ್ಯಾರ? ಕೆಲಸ ಇಲ್ಲತ್ ಮಾಡ್ಯಾರ. ಏನರೇ ವರ್ಷದೊಳಗೆ ಮನಸ್ತಾಪ ಅವು ಇವು ಆಗಿದ್ದು ಅಂದ್ರ 2 ಬಂಗಾರದಂಥ ಎಲೆಗಳನ್ನು ಕೊಟ್ಟು ಆ ಎಲೆಯ ಸಾಕ್ಷಿಯಾಗಿ ಇನ್ನು ಮುಂದೆ ನಾವು ಜಗಳಾಡೋದಿಲ್ಲ ಅಂತ ತಿಳ್ಕೊಂಡು ಬಂಗಾರದಂಗಿರ್ತೀವಿ ತಿಳ್ಕೊಂಡು ಬಂಗಾರ ಕೊಡೋ ಹಬ್ಬ ಮಾಡ್ಯಾರ. ಆ ಎಳ್ಳು ಬೆಲ್ಲ ಸಂಕ್ರಾಂತಿಗೆ ಮನೆ ಕೊಟ್ರಿ, ಓಣಿ ತಿರುಗಾಡಿ ಕೊಟ್ರಿ, ತೋಟ ತಿರುಗಾಡಿ ಕೊಟ್ರಿ. ಬರೇ ಬಾಯಿಲೆ ಅಲ್ಲ, ಕಷ್ಟ ಅಲ್ಲದು. ನಾವು ನೀವು ಎಳ್ಳು ಬೆಲ್ಲದಂಗೆ ಇರೋನು ಅಂತ ಹೇಳಿದ್ರಿ. ಅದರಂಗೆ ಇರದೇ ಇದ್ರೆ ಜಗಳ ಏನೇ ಆಗಲಿ ಅದನ್ನೆಲ್ಲ ಮರಿಬೇಕು. ನಮಗೆ ಎಷ್ಟೇ ಆಗಿ ಬರಲಾರ್ದ ಮನುಷ್ಯ ಅದಾನಂದ್ರು ಅದನ್ನೆಲ್ಲ ಮರೆತು ಅವ ಏನ್ಯಾಕೆ ಮಾಡೋಲ್ಲಪ್ಪ, ನಾವೊಬ್ಬ ನನ್ನ ಮನಸ್ಸು ಸ್ವಚ್ಛ ಇಟ್ಟುಕೊಂಡು ಮುಂದೆ ಹೋಗ್ತೀನಿ ಅಂತ ಬಯಸಿದೀವಿ ಅಂದ್ರೆ ನಮಗೆ ದೇವರ ದರ್ಶನ ಆಗ್ತದ. ಇಲ್ಲಿ ತಕ ಬರೀ ರೊಕ್ಕ ನೋಡಿದ್ದೀವಿ, ರೂಪಾಯಿ ನೋಡಿದ್ದೀವಿ, ಮನುಷ್ಯರನ್ನು ನೋಡಿದ್ದೀವಿ, ಹೊರಗಿಂದ ನೋಡಿದ್ದೀವಿ. ಒಂದು ತುಸು ಇದನ್ನೆಲ್ಲ ನಿರ್ಮಾಣ ಮಾಡಿದ ಶಕ್ತಿ ಹಂಗೈತೆ ಅದನ್ನು ನೋಡ್ಲಕ್ಕೆ ಕಲಿಬೇಕಲ್ಲ.
ನಮಗೇನು ಟಿ ವಿ ಒಳಗೆ ಏನು ಧಾರಾವಾಹಿ ಒಳಗೆ ಬರ್ತಾವಲ್ಲ ಅವಾಗ ಕರೆ ಕರೆ ದೇವ್ರ ತಿಳ್ಕೊಂಡಿದ್ದೀವಿ ನಾವು. ಅವೇನು ಕರೆ ಕರೆ ಅಲ್ಲವು. ನಮ್ಮ ಪೈಕಿನ ಬಣ್ಣ ಹಚ್ಕೊಂಡು ತಲೆ ಮೇಲೆ ಒಂದು ಕಿರೀಟ ಹಾಕೊಂಡು ಕೂತಿರ್ತಾವೆ ನಮ್ಮ ದೇವ್ರವು. ನಾವು ಮಾಡಿದ ದೇವ್ರವು, ಧಾರಾವಾಹಿನ ದೇವ್ರು ಕರೆ ದೇವ್ರು ಅಲ್ಲವು. ಖರೇ ದೇವ್ರು ಯಾರಪ್ಪ ಅಂದ್ರೆ ಯಾರು ಸೂರ್ಯನನ್ನು ಉದಯ ಮಾಡ್ತಾನಲ್ಲ ಅವ ಖರೇ ದೇವ್ರು. ಯಾವ ಇಡೀ ಜಗತ್ತನ್ನೇ ಬದುಕ್ಸಾನಲ್ಲ ಅವ ನಿಜವಾದ ದೇವರು. ನೋಡ್ರಿ, ನಮಗ ಮನೆಗೊಂದಿಬ್ರು ಯಾರೇ ಬಂದ್ರಂದ್ರೆ 2 ದಿವಸ ಅವ್ರಿಗೆ ಹೊಟ್ಟೆಗೆ ಹಾಕ್ಲಿಕ್ಕೆ ಆಗುವುದಿಲ್ಲ, ವಜ್ಜಾಗ್ತದೆ. ಆದ್ರೆ ಅಬ್ಜಗಟ್ಲೆ ಜೀವರಾಶಿಗಳಿಗೆಲ್ಲ ದಿನಂಪ್ರತಿ ಹೊಟ್ಟಿಗೆ ಹಾಕ್ತಾನಂದ ಬಳಕ ಅವ ಎಷ್ಟು ದೊಡ್ಡವಿರಬಾರದು. ಅಚ್ಚಿನ ಮೊಳೆ ಬಾಣಸದ ಮನೆ ದೇವರ ಈ ಜಗತ್ತನ್ನ ಬಾಣಸದ ಮನೆ, ಇದು ದೇವರ ಅಡಿಗೆ ಮನೆ. ಮತ್ತೆ ಎಲ್ಲಿ ಉರಿನ ಹಚ್ಚಿಲ್ಲಲ್ರಿ, ಒಲಿನ ಹೂಡಿಲ್ಲ ಅಂದ್ರ ಒಲಿ ಹೂಡಿಲ್ಲತ್ತಲ್ಲ. ಒಂದು ಗಿಡ ಐತೆ ಅಂದ್ರ ಅದು ಅಡಿಗೆ ಮಾಡೋ ಕೆಲಸನ ಮಾಡ್ತೈತಿ. ಮತ್ತೇನ್ ಮಾಡ್ತೈತಿ ಗಿಡ? ಮಾವಿನ ಗಿಡ ಐತೆ ಅಂದ್ರ ಅದು ಏನ್ ಮಾಡ್ತೈತಿ? ಒಲಿ ಇರ್ಲಾರ್ದನ ಅಡಿಗೆ ಮಾಡ್ತೈತಿ. ಅದು ಹಣ್ಣು ತಯಾರು ಮಾಡ್ತೈತಿ. ಹಣ್ಣಂದ್ರೆ ಏನು? ಬೆಂಕಿ ಇರ್ಲಾರ್ದ ತಯಾರು ಮಾಡಿದಂಥ ಅಡಿಗೆ ಅದು. ಜ್ವಾಳ ಇದೇನಪ್ಪಾ? ಬೆಂಕಿ ಇರ್ಲಾರ್ದ ದೇವರು ತಯಾರು ಮಾಡಿದಂಥ ಅಡಿಗೆ. ಅವ ಜ್ವಾಳ ತಯಾರು ಮಾಡ್ತಾನಂತ ಅದನ್ನು ಬೀಸಿ ನಾವು ರೊಟ್ಟಿ ಮಾಡ್ತೀವಿ ಹೊರತು ಅವ ಜ್ವಾಳನ ತಯಾರು ಮಾಡದೆ ಇದ್ರೆ ನಾವೆಲ್ಲಿ ರೊಟ್ಟಿ ಮಾಡ್ಲಿಕ್ಕಾಗ್ತದ? ಜ್ವಾಳ ತಯಾರು ಮಾಡವ ಅವ, ತೊಗರಿ ತಯಾರು ಮಾಡವ ಅವ, ಹುಣಸಿ ತಯಾರು ಮಾಡವ ಅವ, ಸಾಸಿವೆ ಜೀರಿಗೆ ಆ ಬಳಿಕ ಇವೆಲ್ಲ ಎಣ್ಣೆ ಕಾಳ ಎಲ್ಲ ತಯಾರು ಮಾಡವ ಅವನ. ಎಲ್ಲ ತಯಾರು ಮಾಡಿದ ಬಳಿಕ ನಾವು ಮೆಣಸಿಕಾಯಿ ಹೋದ ಖಾರ ಕುಟ್ಸ್ಕೊಂಡ್ಬರ್ತೀವಿ. ಆ ಬಳಿಕ ಜೀರಿಗೆ ತಂದು ಡೆಬ್ಬ್ಯಾಗ ಹಾಕಿಡ್ತೀವಿ, ಮಸಾಲೆ ಡೆಬ್ಬ್ಯಾಗ. ಅಲ್ಲಿದಿಂದ ಎಣ್ಣೆ ಕಾಳು ಹೋದ ಗಾಣದಾಗ ಹಾಕಿ ಎಣ್ಣೆ ತಕ್ಕೊಂಬರ್ತೀವಿ. ಅಲ್ಲಿದಿಂದ ಜ್ವಾಳ ಓದಿ ಬಿಸ್ಕೊಂಬರ್ತೀವಿ, ಹುಣಸಿಕಾಯಿ ನೆನಾಕಿಡ್ತೀವಿ. ಇಟ್ಟೆಲ್ಲ ಕೂಡಿಸಿ ಒಂದು ತುಸು ರೊಟ್ಟಿ ಮಾಡ್ತೀವಿ, ಒಂದಿಷ್ಟು ಅನ್ನ ಸಾರ ಪಲ್ಯ ಮಾಡಿ ತಿಂತೀವಿ. ಇದು ಅಡಿಗೆನ. ಅವ ಮೊದಲ ಆ ಮೂಲ ಅಡಿಗೆ ಮಾಡಿಟ್ಟಾನತ್ ನಾವು ಈ ಅಡಿಗೆ ಮಾಡ್ತೀವಿ. ಅವನ ಅದನ್ನು ತಯಾರು ಮಾಡದೆ ಇದ್ರೆ ಜ್ವಾಳ ಇರ್ಲಾರ್ದ ರೊಟ್ಟಿ ಮಾಡ್ರಿ ನೋಡ್ನು ತಾಯಂದರು. ಅಕ್ಕಿ ಇರ್ಲಾರ್ದ ಅನ್ನ ಮಾಡ್ರಿ, ಮೆಣಸಿಕಾಯಿ ಇರ್ಲಾರ್ದ ಖಾರ ಎಲ್ಲ ಮೊದಲ ಅವ ಮಾಡಿಟ್ಟಾನಂತ ತಿಳ್ಕೊಂಡು ನಾವು ಅಡಿಗೆ ಮಾಡ್ತೀವಿ. ದೊಡ್ಡ ಅಡಿಗೆ ಮಾಡವ ಯಾರಪ್ಪ? ದೇವ್ರು. ಖರೇ ಅಡಿಗೆ ಮಾಡವ ಯಾರಂದ್ರ ದೇವ್ರು. ಎದರಾಗಿ ಏನು ಹೆಂಗೆ ನಿರ್ಮಾಣ ಮಾಡ್ಬೇಕಂತ ನಮಗೆ ಗೊತ್ತೈತಿ. ಅಂತಹ ದೇವರ ನೆನಪಿರ್ಲಾರ್ದಂಥ ನಾವುಗಳು ಜೀವನದಲ್ಲಿ ಬಡವರಾಗ್ತೀವಿ. ರೊಕ್ಕದಿಂದ ಶ್ರೀಮಂತ ಆಗಬಹುದು, ಇದನ್ನು ತಿಳ್ಕೊಳ್ಳದೆ ಇದ್ರೆ ಜೀವನದೊಳಗೆ ಬಡವರಾಗಿ ಹೋಗ್ತೀವಿ. ಅಚ್ಚಿನ ಮೊಳೆ. ನಮಗ ಕಾಪಿ ಮಾಡ್ಲಾಕ ಬರ್ತೈತಿ ಮನುಷ್ಯರಿಗೆ, ಜೆರಾಕ್ಸ್ ಮಾಡೋದು ಕಲ್ತಿದೀವಿ ನಾವು. ಆದ್ರೆ ದೇವ್ರ ಪ್ರತಿಯೊಂದು ಸೃಷ್ಟಿ ಮಾಡಿದ. ಈಗ ಒಂದು ಹುಣಸಿ ಗಿಡದಾಗ ಲಕ್ಷಗಟ್ಲೆ ಬೀಜ ಇರ್ತಾವ. ಹುಣಸಿ ಪಕ್ಕ ಅವು ಎಷ್ಟು ಭೂಮ್ಯಾಗ ಹಾಕ್ತಿರ್ಲಿ ಅಷ್ಟೆಲ್ಲ ಬ್ಯಾರೆ ಬ್ಯಾರೆ ಪ್ರಕಾರದ ಹುಣಸಿ ಗಿಡಗಳೇ ತಯಾರಾಗ್ತಾವ. ಒಂದರಂಗ್ ಒಂದಿಲ್ಲ, ಎಲ್ಲ ಬ್ಯಾರೆ ಬ್ಯಾರೆನ ತಯಾರಾಗ್ತಾವ. ನಾವು ಇಷ್ಟು ಜನ ಮನುಷ್ಯರದೀವಿ ಅಂದ್ರೆ ಒಬ್ಬರಂಗ ಒಬ್ರು ಇಲ್ಲ, ಎಲ್ಲ ಬ್ಯಾರೆ ಬ್ಯಾರೆನ ನೋಡ್ಲಾಕ. ಅಂದ ಬಳಕ ಅವ ದೇವರು ಎಷ್ಟು ದೊಡ್ಡವಿರಬಾರ್ದು, ಎಂತಹ ಕೆತ್ತನೆ ಮಾಡ್ತಕ್ಕಂಥವ ಇರಬಾರ್ದು, ಎಂತಹ ಶಿಲ್ಪಿ ಇರಬಾರದು ದೇವರು. ಎಲ್ಲ ಬೇರೆ ಬೇರೆನ ಮಾಡ್ಯಾನ, ಒಂದ್ರಂಗ್ ಒಂದಿಲ್ಲ ಇಲ್ಲ. ನಿಮ್ಮ 2 ಮಕ್ಕಳದಾವ ಅಂದ್ರೆ ಅದೊಂದು ರೀತಿ ಇರ್ತೈತಿ, ಇದೊಂದು ರೀತಿ ಇರ್ತೈತಿ. ತಯಾರು ಮಾಡಿದವ ಯಾರು? ಆದ್ದರಿಂದ ಅಂಥ ದೇವರ ದರ್ಶನ ನಮಗಾಗಬೇಕಾಗಿತ್ತು ಅಂದ್ರೆ ನಮ್ಮ ಮನಸ್ಸು ಹೆಂಗಿರ್ಬೇಕು? ಸ್ವಚ್ಛ ಇರಬೇಕು. ನಮ್ಮ ಮನುಷ್ಯನೊಳಗ ಹೊಟ್ಟೆ ಕಿಚ್ಚ ಆಗಿ ಬರುವುದಿಲ್ಲ ಅನ್ನುವಂಥ ಮನೋಭಾವನೆ ಇರಬಾರದು. ಆವಾಗ ನಮ್ಮ ಜೀವನ ಉದ್ಧಾರ ಆಗ್ತದಂತ ಹೇಳ್ತಾ ಇವತ್ತಿನ ಸತ್ಸಂಗಕ್ಕೆ ಮಂಗಲ.